ವಚನ ಸಾಹಿತ್ಯದಿಂದ ಕನ್ನಡ ಬೆಳೆದಿದೆ. ಎಸ್.ಜಿ. ನಡಕಟ್ಟಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬಸವೇಶ್ವರ ತತ್ವಗಳು ಜೀವನ ನಮಗೆಲ್ಲ ಮಾದರಿ. ವಚನ ಚಳವಳಿ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಬಸವಣ್ಣನವರು ಅಂದು ರಚಿಸಿದ ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಬೆಳೆದಿದೆ ಎಂದು ಎಸ್.ಜಿ. ನಡಕಟ್ಟಿರವರು ಹೇಳಿದರು. ನಮ್ಮ ಮುರುಘಾಮಠದ ಮಹಾಂತ ಸ್ವಾಮಿಗಳು ಕಾಯಕ, ದಾಸೋಹ, ಶಿಕ್ಷಣ, ಜ್ಞಾನಾರ್ಜನೆಗೆ ಹೆಚ್ಚು ಕಾಳಜಿ ವಹಿಸಿದವರು ಎಂದರು. ಅವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ನಿಂಗಯ್ಯ ಮಾಸ್ತ್ ಮರಡಿ, ರುದ್ರಾಪುರ ಮತ್ತು ಶಿವಲಿಂಗ ಪ್ರಭು ದೇಸಾಯಿ ದತ್ತಿ ಹಾಗೂ ಎಸ್. ಗುರುಕುಮಾರ್ ದತ್ತಿ ಕಾರ್ಯಕ್ರಮವನ್ನು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಹಾಗೂ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ಸಾಹಿತಿ ಮತ್ತು ಪತ್ರಕರ್ತರಾದ ಡಾಕ್ಟರ್ ರಂಜಾನ್ ದರ್ಗಾ ಮಾತನಾಡಿ, ವಚನ ಸಾಹಿತ್ಯ ಮತ್ತು ಭಾರತ ಸಂವಿಧಾನದಲ್ಲಿರುವ ಸಮ ಸಮಾಜ ನಿರ್ಮಾಣದ ಮೂಲಕ ಸಮಾನತೆಯ ಹರಿಕಾರ ಪ್ರಜಾಪ್ರಭುತ್ವದ ಸಂಸ್ಥಾಪಕ ಬಸವೇಶ್ವರರು ಎಂದು ತಿಳಿಸಿದರು. ಡಾಕ್ಟರ್ ಆರ್.ಬಿ. ಖಾದಿರ್ ನಾಯಕ್ರವರು ಮಾತನಾಡಿ, ಜಾತಿ ಭೇದ ಭಾವ ಮರೆತು ಎಲ್ಲರೂ ಒಟ್ಟಾಗಿ ಸಹಬಾಳ್ವೆಯನ್ನ ನಡೆಸಬೇಕು ಎಂದರು. ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿ, ನೂರಾರು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲು ಕಸಾಪ ಪದಾಧಿಕಾರಿಗಳು ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ವಚನ ವಾಚನ, ವಚನ ಗಾಯನ, ಗಾಯಕರು ಭಾಗವಹಿಸಿದ್ದರು. ಪ್ರೊಫೆಸರ್ ಕೆ.ಎಸ್. ಕೌಜಲ್ಗಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹಾಂತೇಶ್ ನರೇಗಲ್ರವರು ವಂದಾರ್ಪಣೆ ಮಾಡಿದರು. ಅಷ್ಟು ಬಸವಣ್ಣನವರನ್ನು ನಾವು ಅದಕ್ಕೆ 3 ರೀತಿ ಬಸವಣ್ಣನವರು ಕಲಿಸಿದರು ಅಂತ ಹೇಳ್ತಾರೆ. ನಡೆಗಳಿಸಿದರು, ನುಡಿಗಳಿಸಿದರು, ಉಣಗಳಿಸಿದರು. ಬಸವಣ್ಣವರ ಸಾಧನೆ ಅಂದರೆ 3. ಒಂದು ನಡೆಗಳಿಸಿದರು, ಹೇಗಿರಬೇಕು ಆಚಾರ, ಅನಂತರ ಹೆಂಗೆ ಮಾತಾಡಬೇಕು, ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥದ್ದು, ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಇರಬಹುದು. ನಡೆಗಳಿಸಿದರು, ನುಡಿಗಳಿಸಿದರು, ಉಣಗಳಿಸಿದರು. ಹೇಗೆ ಊಟ ಮಾಡುವುದು ಕೂಡ ಒಂದು ಶಾಸ್ತ್ರ ಪದ್ಧತಿ ಇದೆ. ಈ ಉಣಗಳಿಸಿದರೆ ದಾಸೋಹ, ಉಣಗಳಿಸಿರತಕ್ಕಂಥ ಶಬ್ದ ದಾಸೋಹವನ್ನು ಅದು ಎತ್ತಿ ಹೇಳ್ತದೆ. ಈ 3 ಬಸವಣ್ಣನವರು ವಿಶ್ವವ್ಯಾಪಕವಾಗಿ ಇವತ್ತು ಅದನ್ನು ಅನುಸರಣೆ ಮಾಡತಕ್ಕಂಥ ಅವಶ್ಯಕತೆ ಇದೆ. ಇವತ್ತಿನ ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಪರಿಹಾರ ಇರುವುದನ್ನು ಬಹಳಷ್ಟು ಜನ ಇವತ್ತು ಕಂಡುಕೊಂಡಿದ್ದಾರೆ. ಅಂಥ ಒಬ್ಬ ಧೀಮಂತನ 891ನೇ ತಿಥಿಯ ಪ್ರಕಾರ ಅನಂತರ ಅಧಿಕೃತವಾಗಿ ಬಸವಣ್ಣವರ ಹೆಸರಿನಲ್ಲಿ ನಡೀತಕ್ಕಂಥ 113ನೇ ಜಯಂತಿ ಉತ್ಸವಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಸ್.ಜಿ. ನಡಕಟ್ಟಿಯವರು, ಅವರನ್ನು ಸ್ವಾಗತ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಕಾರಣ ಅವರು ಧಾರವಾಡ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರು. ಅನಂತರ ಒಳ್ಳೆಯ ತೋಟಗಾರಿಕೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು. ಚಿತ್ರದುರ್ಗದ ಜಗದ್ಗುರುಗಳು ಇದ್ದಾಗ ಅವರು ತಮ್ಮ ತೋಟದಲ್ಲಿ ಶಿವಾನುಭವ ಮಾಡಿರ್ತಕ್ಕಂಥದ್ದು, ಲಿಂಗ ದೀಕ್ಷೆಯನ್ನು ಅದು ಮಾಡಿರ್ತಕ್ಕಂಥದ್ದು, 3 ದಿವಸದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಲಿಂಗಾಯತ ಧರ್ಮಕ್ಕೆ, ಬಸವಣ್ಣನವರ ತತ್ವ ಪ್ರಚಾರಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥವರು ನಡಕಟ್ಟಿಯವರು. ಅದಕ್ಕಾಗಿ ಅವರು ನಡಕಟ್ಟಿ ನಿಂತಿದ್ದಾರೆ ಅಂತ ಹೇಳ್ತಿರ್ತಾರೆ. ಏನೋ ಒಂದು ಕೆಲಸ ಮಾಡಲಿಕ್ಕೆ ಅವರು ನಡಕಟ್ಟಿ ನಿಂತಿದ್ದಾರೆ ಅಂತ. ಈ ಬಸವ ಕೇಂದ್ರದ ತತ್ವಗಳನ್ನು, ಬಸವಣ್ಣನವರ ವಿಚಾರಗಳನ್ನು, ಶರಣರ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕೆ, ಆಚಾರ ವಿಚಾರಗಳಿಗೆ, ಸಂಸ್ಕಾರಗಳನ್ನು ಜನರಿಗೆ ತಿಳಿಸಿಕೊಡಲಿಕ್ಕೆ ಆಗಾಗ ಶಿಬಿರಗಳನ್ನು ಏರ್ಪಡಿಸುತ್ತಾ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂತಹ ಶ್ರೀಯುತ ಎಸ್.ಜಿ. ನಡಕಟ್ಟಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾನೆ. ಅವರಿಗೆ ಅಂಗಡಿಯವರು ಕನ್ನಡ ಶಾಲೆಯನ್ನು ಹುಚ್ಚುವುದರ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ರಂಜಾನ್ ದರ್ಗಾ ಅವರು ವಚನ ಸಾಹಿತ್ಯಕ್ಕೂ ದರ್ಗಾ ಅವರಿಗೂ ಬಹಳಷ್ಟು ನಿಕಟವಾದಂಥ ಸಂಬಂಧ ಆಗಿದೆ. ದರ್ಗಾ ಅವರು ನಮ್ಮ ವಚನ ಸಾಹಿತ್ಯದ ವಿದ್ವಾಂಸರು ಮಾಡಲಾರದಂತಹ ಕೆಲವೊಂದು ವಿಚಾರಗಳನ್ನು ಕುರಿತು ಅವರು ಸಾಹಿತ್ಯವನ್ನು ರಚನೆ ಮಾಡಿದ್ದು ನೋಡಿದರೆ ನಿಜವಾಗಿಯೂ ಅವರು ಲಿಂಗಾಯತ ತತ್ವಗಳನ್ನು, ಸಿದ್ಧಾಂತವನ್ನು ನಮ್ಗಿಂತಲೂ ಹೆಚ್ಚು ತಿಳಿದುಕೊಂಡಿದ್ದಾರೆ ಅಂತಕ್ಕಂಥ ಅನುಭವ ಎಲ್ಲರಿಗೂ ಆಗ್ತದೆ. ಅವರು ದೇವರು ಅಂತ ಇರ್ತಕ್ಕಂಥದ್ದು ಇರ್ಬೋದು, ಅನಂತರ ಸಿದ್ಧಾಂತ ಅಂತಕ್ಕಂಥದ್ದಿರ್ಬೋದು, ಬಹಳ ಉತ್ತಮವಾಗಿರ್ತಕ್ಕಂಥ ಕೃತಿಗಳ ರಚನೆ ಮಾಡಿ ಶರಣರ ಒಳನೋಟಗಳನ್ನು ಭಾಳಷ್ಟು ಜನ ವಚನಕಾರರು, ನಾವೆಲ್ಲ ಭಾಷಣ ಮಾಡ್ತಕ್ಕಂಥವರು ಪಠ್ಯ ಪುಸ್ತಕದಲ್ಲಿ ಬಂದಿರತಕ್ಕಂಥ ಒಂದು 4-5 ವಚನಗಳನ್ನ ಹೇಳ್ತೇವೆ ನಾವು ಅಷ್ಟೇ. ಕಲಬೇಡ ಕೊಲಬೇಡ, ದಯವೇ ಧರ್ಮದ ಮೂಲ, ಅನಂತರ ಮಾತೆಂಬುದು ಇದೇ ಹೇಳ್ತಾರೆ, ಮುತ್ತಿನ ನುಡಿದರೆ ಮುತ್ತಿನ ಹಾರದಂತೆ, ಇಂಥ ಒಂದು 10 ವಚನಗಳನ್ನು ಮಾತ್ರ ಎಲ್ಲರೂ ರಿಪೀಟ್ ಮಾಡ್ತಾ ಇರ್ತಾರೆ. ಇವು ಅಲ್ಲದೆ ಇರ್ತಕ್ಕಂಥ ಮಾತುಗಳನ್ನು ಅವರು ವಚನಕ್ಕೆ ಶರಣರಲ್ಲಿ 3 ಪ್ರಕಾರದ ಶರಣರಿದ್ದಾರೆ. ವಚನ ರಚನೆ ಮಾಡಿದ ಶರಣರು,
ಅನಂತರ ವಚನೇತರ ಸಾಹಿತ್ಯ ವಚನವನ್ನು ಮಾಡಿರ್ತಕ್ಕಂಥ ಶರಣರು, ವಚನ ರಚನೆ ಮಾಡದೇ ಇರತಕ್ಕಂಥ ಶರಣರು ಅಂತ ಕೂಡ ಇದ್ದಾರೆ. ಅವರನ್ನು ಗುರುತಿಸಿ ಅವರು ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ರು, ಅದನ್ನು ಕುರಿತು ಪುಸ್ತಕವನ್ನು ಬರೆದಿರ್ತಕ್ಕಂಥವರು, ಪ್ರಜಾವಾಣಿಯಲ್ಲಿ ಒಳ್ಳೆಯ ವರದಿಗಾರರಾಗಿ ಸಂಪಾದಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಂಥವರು ಇವತ್ತು ವಚನ ಸಾಹಿತ್ಯದಲ್ಲಿ ಸಂವಿಧಾನಕ್ಕೂ ವಚನ ಸಾಹಿತ್ಯಕ್ಕೂ ನಿಕಟವಾದಂಥ ಸಂಬಂಧ ಇದೆ. ಆರ್ಟಿಕಲ್ 19 ಅಂತ ಏನಿದೆ ಅದನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಆರ್ಟಿಕಲ್ 19 ಅದನ್ನು ಮಾನವ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಕರ್ತೇವೆ, ಅದು ಹೀಗಿದ್ದಾವೆ. ಅನಂತರ ಕಳಬೇಡ ಕೊಲಬೇಡ ಅಂತಂದ್ರೆ IPC ಇಂಡಿಯನ್ ಪೆನಲ್ ಕೋಡ್ದಲ್ಲಿರ್ತಕ್ಕಂಥ 228ರಿಂದ 315 ಇರ್ತಕ್ಕಂತಹ ಸೆಕ್ಷನ್ಗಳಲ್ಲಿ ಯಾವ ರೀತಿ ಅವ್ರು ಹೇಳ್ತಾ ಇದ್ರು, ಈ ರೀತಿಯಲ್ಲಿ ವಚನ ಸಾಹಿತ್ಯಕ್ಕೂ ಸಂವಿಧಾನಕ್ಕೂ ನಿಕಟವಾದಂಥ ಸಂಬಂಧ ಇರುವುದನ್ನು ಅವರು ಇವತ್ತು ಹೇಳ್ತಕ್ಕಂಥ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಬಯಸಿ ಅವರಿಗೆ ಇಟಗಿ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಎಲ್ಲರಿಗೂ ಚಿರಪರಿಚಿತರು, ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸಿ ಅದೇ ರೀತಿಯಲ್ಲಿ ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಮಾಂತೇಶ್ ನರೇಗಲ್ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಅವರು ಅವರನ್ನು ಸ್ವಾಗತ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಅಂಗಡಿಯವರ ಭಾಳ ನಿಕಟವಾದಂಥ ಗೆಳೆಯರು, ಆತ್ಮೀಯ ಗೆಳೆಯರು, ಪದೇ ಪದೇ ನೀವೆಲ್ಲ ಕೇಳಿರಬಹುದು. ಅವರು ಪ್ರತಿ ಭಾಷಣ ಮಾಡುವಾಗ ವೈಯಕ್ತಿಕ ವಿಚಾರಗಳನ್ನು ಹೇಳುವಾಗ 3-4 ಮಂದಿ ಹೆಸರು ಹೇಳ್ತಾರೆ. ತಾಯಿಯ ಬಗ್ಗೆ ಬಂದಾಗ ತನ್ನ ತಾಯಿ, ಹೆಂಡತಿ, ಮಗಳು ಇವ್ರ ಬಗ್ಗೆ ಉಲ್ಲೇಖ ಪದೇ ಪದೇ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಗೆಳೆತನದ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಬಂದಾಗ ಇಟಗಿ ಅವರು, ಖಾದರ್ ನಾಯ್ಕ ಅವರ ಬಗ್ಗೆ ಬಹಳಷ್ಟು ಸಲ ಅವರು ಹೇಳ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಅವರು ನಮ್ಮ ವೇದಿಕೆ ಮೇಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ. ಬಡತನದಿಂದ ಬೆಳೆದು ಬಂದಂಥವರು, ಬಡತನದಲ್ಲಿ ಪ್ರತಿಭೆ ಹೇಗಿರ್ತದೆ ಅನ್ನುವುದಕ್ಕೆ ಅವರೇ ಉದಾಹರಣೆ. ಅವರು ನವಲಗುಂದ ತಾಲೂಕಿನ ಗುಮ್ಗೋಳದವರು, ಒಂದು ಬಡತನದಿಂದ ಅಜ್ಜೆ ಮನೆಯಲ್ಲಿ ಬೆಳೆದವರು. ಅನಂತರ ಮೊರಬದಲ್ಲಿ ಓದಿದಂಥವರು. ಅದು ಹೇಳ್ತಾರೆ ಮೊರಬ ಶಾಲೆಯಲ್ಲಿ ಅವರು ಪ್ರಥಮ, ಅವರು ದ್ವಿತೀಯ. ಅನಂತರ ಮತ್ತೊಬ್ಬರು ಅಂಗಡಿಯವರು ನಾನು ಸಾದಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಂತರ ಧಾರವಾಡದ ಅಂಜುಮನ್ ಕಾಲೇಜಲ್ಲಿ PUC ಮುಗಿಸಿದಂಥವರು, BVB ಇಂಜಿನಿಯರ್ ಕಾಲೇಜಲ್ಲಿ BE ಮಾಡಿರ್ತಕ್ಕಂಥವರು. ಅನಂತರ IIT ದಿಲ್ಲಿ ರೂರ್ಕಿಯಲ್ಲಿ MA ಮಾಡಿದಂಥವರು, IITಯಲ್ಲಿ PhD ಮಾಡಿರ್ತಕ್ಕಂಥವರು, ಒಳ್ಳೆಯ ವಿದ್ವಾಂಸರು. ಅವರು ಇಲ್ಲಿ ಧಾರವಾಡದಲ್ಲಿ ಒಂದು ನೀವೆಲ್ಲ ನೋಡಿದ್ದೀರಿ, ಸಾಹಿತ್ಯ ಸಮ್ಮೇಳನ ಆದ ಕೆಲವು ದಿವಸಗಳ ನಂತರ ಒಂದು ಬಿಲ್ಡಿಂಗ್ ಬಿದ್ದು ಹೋಯಿತು. ಆ ಬಿಲ್ಡಿಂಗ್ ಹೋದಾಗ ಅವರು ಕಾರಣಗಳನ್ನು ಹುಡುಕಲಿಕ್ಕೆ ಬಂದಿದ್ದರು. ಏನು ಕಾರಣ ಅನ್ನುವುದನ್ನು ಹುಡುಕಿದರು. ಅವರು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು 3 ಅಂತಸ್ತು, ಕಟ್ಟಿಸಿದ್ದು 4 ಅಂತಸ್ತು. ಅನಂತರ ಕಾಲಮಗಳು ಇರಬೇಕಾಗಿರ್ತಕ್ಕಂಥದ್ದು ಅವರು 18 ಇಂಚ್ ಇರಬೇಕು, ಅವು 12 ಇಂಚ್ ಅದಾವೆ. ಹೀಗಾಗಿ ಅದು ತಡೆದುಕೊಳ್ಳದೆ ಬಿತ್ತು ಅಂತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಅನ್ವೇಷಣೆ ಮಾಡಿದರು. ಅದು ಅಷ್ಟಕ್ಕೆ ಮುಗಿದು ಹೋಯಿತು. ಈಗಿಂತ ಒಬ್ಬ ಪ್ರತಿಭಾನ್ವಿತರು ಇವತ್ತು ಉಪಸ್ಥಿತರಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಅವರಿಗೆ ನಮ್ಮ ಗದಗಿನಿಂದ ನಮ್ಮ ಗೋಕಾಕ್ನಿಂದ ಆಗಮಿಸಿರ್ತಕ್ಕಂಥ ಮತ್ತು ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿರ್ತಕ್ಕಂಥ, ಅಲ್ಲಿ ಸಂಪಾದನೆ ಮಟ್ಟದ ಉಸ್ತುವಾರಿಯನ್ನೆಲ್ಲ ನೋಡಿಕೊಳ್ತಕ್ಕಂಥ ಡಾಕ್ಟರ್ CK ನಾಯ್ಕರ್ ಅವರು, ಅವರಿಗೆ ಕನ್ನಡ ಶಾಲೆಯನ್ನು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಕೂಡ ತುಂಬ ಗೌರವದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಪರಿಸ್ಥಿತಿ ಏನಿತ್ತು ಅಂದರೆ, ಬಸವ ಅಂದರೆ ಎಲ್ಲಿ ತೊಂದರೆ ಆಗ್ತೈತೆ ಅನ್ನೋ ಒಂದು ಕಾಲಘಟ್ಟದೊಳಗೆ ಹರ್ಡೇಕರ್ ಅವ್ರು ಮಂಜಪ್ಪ ಅವ್ರ ದಾವಣಗೆರೆಯಲ್ಲಿದ್ದಾಗ ಅವ್ರದ್ದು ಒಂದು ಪ್ರಶ್ನೆ ಬರ್ತೈತಿ. ಅವ್ರಿಗೊಂದು ವಚನ ಸಿಗ್ತೈತಿ. ವೇಷಾಪುತ್ರನಾಗಲಿ ದಾಸಿಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸ್ವರೂಪ ಕಾಣಬೇಕು ಅಂತೇಳಿ ಬಂದಾಗ ಮುತ್ತುಂಜಪ್ಪಗಳು ಅವ್ರ ಲಿಂಗ ದೀಕ್ಷೆ ಕೊಡೋಕೆ ಹೆದರ್ತಾರೆ. ಇಲ್ಲ ಸಮಾಜ ಮತ್ತು ಭಾಳ ಇದಾಗ್ತೈತಿ ಅದು ಅಂತೇಳಿ ಅವ್ರ ಅತನಿ ಶಿವಗಳ ಕಡೆಯಿಂದ ಲಿಂಗ ದೀಕ್ಷೆ ತೊಗೊಂಡು ರಾತ್ರಿ 1 ಗಂಟೆಗೆ ಅಲ್ಲಿಂದ ಬಂದು ಮಾಡಿದಂಥ ಒಂದು ಹಿನ್ನೆಲೆ ಇದು ಬಸವ ಜಯಂತಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು
ಕಾರಣ ಆಗೈತಿ ಅಂತೇಳಿ ಹೇಳ್ಬೋದು. ಬಟ್ ಮೃತ್ಯುಂಜಯ ಅಪ್ಪಗಳು ಬಸವಣ್ಣವ್ರನ್ನ ಒಪ್ಪಿದ್ದಕ್ಕೆ ಧಾರವಾಡದಲ್ಲಿ 1916 ಇಲ್ಲಿ ಯಾವ ಕಾಲೇಜ್ ಇದ್ದಿದ್ದಿಲ್ಲ, ಯಾವ ಶಿಕ್ಷಣನೂ ಇದ್ದಿದ್ದಿಲ್ಲ, ಬಡ ಮಕ್ಕಳಿಗೆ ಏನೂ ಇರ್ಲಿಕ್ಕೆ ಇರ್ತಿದ್ದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಮೃತ್ಯುಂಜಯ ಅಪ್ಪಗಳು ಏನು ಕೆಲಸದ ಅಂತಂತಂದರೆ ಎಲ್ಲ ಮಕ್ಕಳಿಗೆ 5 ಮಕ್ಕಳಿಗೆ ಹಳ್ಳಿಯಿಂದ ಯಾರು ಬಡವರು ಇರ್ತಿದ್ರೆ 5 ಮಕ್ಕಳಿಗೆ ಕರ್ಕೊಂಡ್ಬಂದು ದಿವಸ ಕಂತಿ ಭಿಕ್ಷೆ ಮಾಡಿಸ್ಕೊಂಡು ಅವ್ರಿಗೆ ಪ್ರಸಾದ ಮಾಡಿಸ್ತಿದ್ರು. ಆಮೇಲೆ 8-10 ಜನ ಆದರು. 8-10 ಜನ ಆದಮೇಲೆ ನಮ್ಮ ಮನೆಯೊಳಗೆ ಒಂದು ದಿವಸ, ಮಟ್ಟಿಯವ್ರ ಮನೆಯೊಳಗೆ ಒಂದು ದಿವಸ, ಗಾಡಿ ಕಟ್ಟಿಯವ್ರ ಮನೆಯೊಳಗೆ ಒಂದು ದಿವಸ, ಒಂದೊಂದು ದಿವಸ ಈ ಥರ ಮಾಡಿಕೊಂಡು ಸುಮಾರು 500 ಜನ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಕೊಟ್ಟರು. ಅದು ಏನು ಹಿಡ್ಕೊಂಡಿದ್ರು ಅಂದರೆ ಬಸವಣ್ಣವ್ರನ್ನ ತತ್ವಗಳನ್ನು ಅವ್ರಿಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಬಸವ ತತ್ವ ಏನೈತಿ ಅಂತಂದ್ರೆ ಅದು ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದು ಹಿಡ್ಕೊಂಡಿದ್ರು ಅಂತೇಳಿ ಕನ್ನಡ ಕಾಲೇಜ್ ಬಂತಿಲ್ಲಿ. ಯಾಕಂದರೆ ಕನ್ನಡ ಕಾಲೇಜ್ ಆಗಿದ್ದು ಕರೆ, ಬಟ್ ಅಲ್ಲಿ ಹೋಗಲಿಕ್ಕೆ ವಿದ್ಯಾರ್ಥಿಗಳು ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದರು, ಮುರುಘಾ ಮಠದಲ್ಲಿ ಅವ್ರಿಗೆ ಮಕ್ಕಳಿಗೆಲ್ಲ ಪ್ರಸಾದ ನಿಲಯ ಚಾಲೂ ಮಾಡಿ ಆಮೇಲೆ ಅವ್ರಿಗೆ ಸಂಸ್ಕಾರ ಕೊಟ್ಟು ಅಲ್ಲಿ ಕಾಲೇಜ್ಗೆ ಹೋಗ್ತಿದ್ರು. ಅಲ್ಲಿ ಕಲ್ತವ್ರು ಎಲ್ಲರೂ ನೋಡಿದ್ರು. ದೊಡ್ಡ ಪಾಟೀಲ್ ಪುಟ್ಟಪ್ಪ ಅವರು ಇರ್ಬೋದು, ಅಥವಾ ನಮ್ಮ ಜವಳಿ ಸಾಹೇಬ್ರು ಇರ್ಬೋದು, ಆರ್ ಸಿ ಹಿರೇಮಠ ಇರ್ಬೋದು, ಅಂಥವ್ರು ಎಷ್ಟು ಸಾವಿರಾರು ಜನ ಇದಾಯ್ತು. ಅದಕ್ಕೆ ನಮ್ಮ ಬಸವಣ್ಣವ್ರದ್ದು ಇದನ್ನು ಅವ್ರು ಎಲ್ಲ ಹೊರಗೆ ತೊಗೊಂಬಂದರು. ಏನಂದ್ರೆ ಸಾಹಿತ್ಯಗಳ ಕರ್ಕೊಂಡ್ಬಂದರು. ಎಂಥೆಂಥ ಸಾಹಿತ್ಯಗಳು, ಜೋಳ ದೋಷದ ದೊಡ್ಡನಗೌಡ್ರನ್ನ ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಸಾಹಿತ್ಯಗಳನ್ನೇ ನಿರ್ಮಾಣ ಮಾಡಿದ್ರು. ಸಂಗೀತ ಇವರು ಹೇಳಿದ್ರಲ್ಲ ಅಣ್ಣಾರು, ಗಂಗೂಬಾಯಿ ಅಂಗಲ್ ಆತು ಅವರು ಹೇಳಿಲ್ಲ. ಆಮೇಲೆ ಭೀಮಸೇನ್ ಜೋಶಿ ವಚನ ಆಡಕ್ಕೆ ಬರೋದಿಲ್ಲ ರೀ, ಅವೆಲ್ಲರೂ ವಚನ ಆಡುವನ್ರಿ ಹೌದು ಅಂತಂದಾಗ ಮಲ್ಲಿಕಾರ್ಜುನ್ ಅವ್ರು, ಮನ್ಸೂರ್ ಅವರು, ಸಿದ್ದರಾಮ್ ಜಂಬಲ್ದಿನ್ನಿ ಅವರು ಇದನ್ನು ಅವ್ರಿಗೆ ಇದು ನನಗಂತೆ ಅದನ್ನು ಸ್ವರ ಕೂಡಿಸ್ಲಿಕ್ಕೆ ಬರೋದಿಲ್ಲಪ್ಪ, ನೀ ಕೂಡಿಸಂತ ಸಿದ್ದರಾಮ್ ಜಂಬಲ್ದಿನ್ನಿ ಅವರು ಸ್ವರ ಕೂಡಿಸಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡಿದರು ಅಂಥೇಳಿ ಸಂಗೀತಗಾರನ ಬೆಳೆಸಿದ್ರು. ಇಲ್ಲಿ ಧಾರವಾಡದ ಬೆಳಿಲಿಕ್ಕೆ ಅಂದರೆ ಇವು ಏನು ಕಾರಣ ಅಂತಂತಂದರೆ ಆ ಬಸವ ಇದನ್ನು ಎಷ್ಟು ಇತ್ತು ಅಂದ್ರೆ ಮೃತ್ಯುಂಜಯ ಅಪ್ಪಗಳ ಕಡೆ ಸಾಹಿತ್ಯವಾಕವಾಗಿ ಬೆಳೆಸಿದ್ರು, ಸಂಗೀತಗಾರನ ಬೆಳೆಸಿದ್ರು, ಆಮೇಲೆ ಮಕ್ಕಳನ್ನ ಬೆಳೆಸಿದ್ರು. ಮತ್ತು ಅವ್ರದ್ದು ಒಂದು ಏನು ವಿಚಾರ ಇತ್ತಂದ್ರೆ ಬಸವ ತತ್ವ ಅಂದ್ರೆ ಏನು ಅವರಲ್ಲಿ ವಿಚಾರ ಇತ್ತು ಅಂದ್ರೆ ಧಾರವಾಡಕ್ಕೆ ಬರಲಿಕ್ಕೆ ಬಸವ ಜಯಂತಿದು ಅವರ ಮುಖ್ಯ ಕಾರಣ. ಹರ್ಡೇಕರ್ ನಂಜಪ್ಪ ಅವರು ಅದ್ರ ತಕ್ಕಂಗೆ ಕೆಲಸನೂ ಮಾಡಿದ್ರು, ಎಲ್ಲರಿಗೂ ಗೊತ್ತಿದ್ದೈತಿ. ಮತ್ತು ಗಾಂಧೀಜಿಯವ್ರ ಜೊತೆಗೆ ಇದ್ದಾಗ ಅವರು ಒಳನಾಟದೊಳಗೆ ಇದ್ದವರು ಹರ್ಡೇಕರ್ ಮಂಜಪ್ಪ ಅವರು ಕೂಡ ಗಾಂಧೀಜಿಗೆ ಬಸವ ತತ್ವಗಳನ್ನು ಏನು ಅನ್ನೋದು ಹೇಳಿದರು. ಈಗ ನಮ್ದು ಬಸವ ಜಯಂತಿ ಅಂದ್ರೆ ಏನು ರೀ, ಕನ್ನಡ, ಕಾಯಕ, ದಾಸೋಹ. ಕನ್ನಡ ಬೆಳೆದಿದ್ದನೇ ಇದು. ಎಲ್ಲ ಹೊರಗಿನವ್ರನ್ನ ಕರ್ಕೊಂಡು ಬಂದು ಕನ್ನಡದಲ್ಲೇ ಬರ್ಸಿದ್ರು. ಅಫ್ಘಾನಿಸ್ತಾನದಿಂದ ಬಂದವ್ರು ಕನ್ನಡ ಬರೆದ್ರು, ಆಮೇಲೆ ಗುಜರಾತಿಂದ ಬಂದವ್ರು ಕನ್ನಡ ಬರೆದ್ರು, ತಮಿಳ್ನಾಡಿನಿಂದ ಬಂದವ್ರು ಕನ್ನಡ ಬರೆದ್ರು, ಆಂಧ್ರದಿಂದ ಬಂದವ್ರು ಕನ್ನಡ ಬರೆದ್ರು. ಅಂದರೆ ಕನ್ನಡಕ್ಕೆ ಎಷ್ಟವರು ಒಂದು ಮಹತ್ವ ಕೊಟ್ಟು ಆಮೇಲೆ ಮಾಡ್ಸ್ಯಾರ. ಇವತ್ತಿಗೂ ಈಗ ನೋಡ್ರಿ, ಈಗ ನಮ್ಮಲ್ಲಿ ಇವತ್ತನೇ ಈ ಆಸ್ಟ್ರೇಲಿಯಾ, ಅಮೇರಿಕಾ, ಆಮೇಲೆ ದುಬೈ ಎಲ್ಲ ಕಡೆ ಬಸವ ಜಯಂತಿ ಮಾಡ್ಕೊಳಕ್ಕೆ ಹೋಗ್ಯಾರ. ನಮ್ಮಲ್ಲಿ ಇವತ್ತು ನಾಗರತ್ನ ಹಡಗಲಿ ಟೀಮ್ ಆಸ್ಟ್ರೇಲಿಯಾಕ್ಕೆ ಹೋಗ್ಯಾರ. ಅಂದರೆ ಎಷ್ಟು ಇದನ್ನು ಇದ್ದಿದ್ದಕ್ಕೆ ವಚನಗಳ ಮುಖಾಂತರ ಎಲ್ಲರೂ ಕೇವಲ 15 ಧರ್ಮದ ಭಾಷೆಗಳಿದ್ದಾವೆ. ಉರ್ದು ಧರ್ಮದ ಭಾಷೆ ಅಲ್ಲ, ಪರ್ಷಿಯನ್ ಅಲ್ಲ, ಅರೇಬಿಕ್ ಧರ್ಮದ ಭಾಷೆ, ಇಂಗ್ಲೀಷು, ಫ್ರೆಂಚು ಧರ್ಮದ ಭಾಷೆಗಳಲ್ಲ, ಸ್ಪ್ಯಾನಿಷ್ ಧರ್ಮದ ಭಾಷೆ ಅಲ್ಲ, ಹಿಂದಿ ಧರ್ಮದ ಭಾಷೆ ಅಲ್ಲ, ತೆಲುಗು, ತಮಿಳು ಧರ್ಮದ ಭಾಷೆಗಳಲ್ಲ, ಕನ್ನಡ ಧರ್ಮದ ಭಾಷೆ. ಶರಣರಿಂದಾಗಿ, ವಚನಗಳಿಂದಾಗಿ, ಲಿಂಗವಂತ ಧರ್ಮದಿಂದಾಗಿ ಕನ್ನಡ ಇವತ್ತು ಜಗತ್ತಿನ 15 ಧರ್ಮದ ಭಾಷೆಗಳಲ್ಲಿ ಒಂದಾಗಿದೆ. ಸಾಹಿತ್ಯ ಪರಿಷತ್ನವರು ಕನ್ನಡವನ್ನು, ಬಸವಣ್ಣನವರನ್ನು, ಬಸವಾದಿ ಶರಣರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಜಗತ್ತಿನಲ್ಲಿ ಕನ್ನಡ ಭಾಷೆಗೆ ಒಂದು ವಿಶ್ವಮಟ್ಟದ ಮನ್ನಣೆ ಬಂದಿದ್ದು ವಚನಗಳಿಂದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಪೂರ್ವದಲ್ಲಿ ಭಾಳಷ್ಟು ಸಾಹಿತ್ಯ ಬಂದಿದೆ.
ಆದಿಕವಿ ಪಂಪ, ಆಮೇಲೆ ರನ್ನ, ಪೊನ್ನ ಅನೇಕರು ಬರೆದಿದ್ದಾರೆ. ಹಳೆಗನ್ನಡದಲ್ಲಿ ಭಾಳಷ್ಟು ಸಾಹಿತ್ಯ ರಚನೆ ಆಗಿತ್ತು, ಆದರೆ ಅದು ಧರ್ಮದ ಭಾಷೆ ಆಗಿದ್ದಿಲ್ಲ. ಪ್ರಾಕೃತ ಜೈನ ಧರ್ಮದ ಭಾಷೆ, ಪಾಲಿ ಬೌದ್ಧ ಧರ್ಮದ ಭಾಷೆ, ಸಂಸ್ಕೃತ ಈ ವೈದಿಕ ಧರ್ಮದ ಭಾಷೆ. ಆ ರೀತಿಯಾಗಿ ಕನ್ನಡದಿಂದ, ಕರ್ನಾಟಕದಿಂದ, ನಮ್ಮ ಕನ್ನಡದ ನೆಲದಿಂದ ಒಂದು ಧರ್ಮದ ಭಾಷೆಯಾಗಿ ವಿಶ್ವಮಟ್ಟಕ್ಕೆ ಹೋಗುವಂಥ ಈ ಭಾಷೆಗಳ ಸಾಲಿನಲ್ಲಿ ಕನ್ನಡ ನಿಲ್ತದೆ. ಕನ್ನಡ ಸಾಹಿತ್ಯ ಪರಿಷತ್ನವರು ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ನಿಮ್ಮ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು, ಮುಖ್ಯವಾಗಿ ನಿಮ್ಮ ಮುಖ್ಯವಾದಂಥ ಪಂಪ ಮಹಾಕವಿ ರಸ್ತೆಯಲ್ಲಿರುವಂಥ ಮೂಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಚೇರಿಯಲ್ಲಿ ಕೂಡ ಬರೀ ಬಸವಣ್ಣವ್ರದ್ದಲ್ಲ, ಕನ್ನಡಕ್ಕೆ ಆ ಸಂದರ್ಭದಲ್ಲಿ ಮಾಡಿದಂಥ ಏನು ಸೇವೆ ಇದೆ 12ನೇ ಶತಮಾನದಲ್ಲಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕನ್ನಡದ ನೆಲದಿಂದ ಜಗತ್ತಿಗೆ ಯಾವುದಾದ್ರೂ ಸಾಹಿತ್ಯ ಹೋಗ್ತಾ ಇದ್ದರೆ ಅದು ವಚನ ಸಾಹಿತ್ಯ. ಇವತ್ತು ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅನೇಕ ದೇಶಗಳಲ್ಲಿ ವಚನಗಳ ಮೇಲೆ ಸಂಶೋಧನೆ ನಡೆದಿದೆ. ಪೋರ್ಚುಗಾಲ್ನಲ್ಲಿ ನಡೆದಿದೆ, ರಷ್ಯಾದಲ್ಲಿ ಭಾಳ ದಿವಸ ಹಿಂದೆಯೇ ಅಲ್ಲಿ ಪ್ಯಾಟ್ರಿಕ್ ಲುಮಾಂಬಾ ಯೂನಿವರ್ಸಿಟಿನಲ್ಲಿ PhD ಮಾಡ್ತಾಯಿದ್ರು. ಲಂಡನ್ನಲ್ಲಿ ನಡೆದಿದೆ, ಅಮೇರಿಕಾದಲ್ಲಿ ನಡೆದಿದೆ. ಇಲ್ಲಿ ನಾವು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಮೊದಲನೇದಾಗಿ ಕನ್ನಡಿಗರು, ಬರೀ ಲಿಂಗಾಯತರಲ್ಲ, ಕನ್ನಡಿಗರು ವಚನಗಳ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ಕೋಬೇಕಾಗಿದೆ. ಅವ್ರು ಯಾವುದೇ ಭಾಷೆಯಲ್ಲಿ ಇರಲಿ, ಯಾವುದೇ ಭಾಷೆಯವರಿದ್ದರೂ ಕೂಡ ಕನ್ನಡ ವಚನಗಳ ಮೂಲಕ ಎಲ್ಲ ಭಾಷೆಗಳ ಸಂಬಂಧವನ್ನು ಅದು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಎರಡನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಮಿಟಿ, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಇಡೀ ದೇಶದಿಂದ ಅನೇಕ ಪತ್ರಗಳು, ಅನೇಕ ಮೆಮೊರೆಂಡಮ್ಸು ಅವರು ಸ್ವೀಕಾರ ಮಾಡಿದ್ರು. ಅವು ಸಾವಿರಾರು. ಅವುಗಳಲ್ಲಿ ನಮ್ಮ ಕನ್ನಡಿಗರು ವಚನಗಳ ಕುರಿತು ಹೇಳಿದ್ದಾರೆ. ಬೌದ್ಧ ಧರ್ಮದಿಂದ ಹಿಡ್ಕೊಂಡು, ಜೈನ ಧರ್ಮದಿಂದ ಹಿಡ್ಕೊಂಡು, ವಚನಗಳನ್ನು ಹಿಡ್ಕೊಂಡು, ಇವೆಲ್ಲ ಅಧ್ಯಯನದ ನಂತರ ಒಂದು ನಮಗೆ ಸಂವಿಧಾನ ಬಂದಿದೆ. ನಾನು ಯಾವಾಗಲೂ ಹೇಳ್ತಾ ಇರೋದು ವಚನ ಸಂವಿಧಾನ ಅಂತೇಳಿ. ವಚನ ಸಂವಿಧಾನ ಅಂತಲೇ ಕರಿತೀನಿ ನಾನು. 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಒಪ್ಪಂದ ಆಗ್ತದೆ. ದಟ್ ಇಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ ಅಂದರೆ ಮಹಾ ಒಪ್ಪಂದ ಅಂತ ಹೇಳ್ತೀನಿ. ಇದು 1215ರಲ್ಲಿ ಆಗ್ತದೆ. ಅದರಲ್ಲಿ ಏನಾಯಿತು ಅಂದರೆ, ಮೊಟ್ಟ ಮೊದಲ ಬಾರಿಗೆ ರಾಜನ ಅಧಿಕಾರವನ್ನು ಕಡಿತಗೊಳಿಸಲಾಯಿತು. ಇನ್ನು ಯಾರಿಗೆ ಕೊಟ್ಟರು ಅಂದರೆ, ಜಮೀನ್ದಾರರಿಗೆ, ಜಾಗೀರ್ದಾರರಿಗೆ, ಬಡವರಿಗೆಲ್ಲ, ದುಡಿಯೋ ಜನರಿಗೆಲ್ಲ, ಜಮೀನ್ದಾರರಿಗೆ, ಜಾಗೀರ್ದಾರರಿಗೆ, ಪಾಳೆಗಾರರಿಗೆ ಒಂದಿಷ್ಟು ಅದು ಅಧಿಕಾರ ಬಂತು. ಅದು ಒಂದು ಡಾಕ್ಯುಮೆಂಟು 1215ರಲ್ಲಿ ಸಿದ್ಧ ಆಗ್ತದೆ. ಕಿಂಗ್ ಜಾನ್ ಅಂತ ಹೇಳಿಸಿಂದ ಅವನು ರಾಜ ಇದ್ದ. ಆಮೇಲೆ ಇದನ್ನು ಒಪ್ಕೋತಾನೆ. ಇದನ್ನು ಒಪ್ಕೊಂಡು ಇವರಿಗೆಲ್ಲ ಸ್ವಲ್ಪ ಅವ್ರ ಕೆಳಗಡೆ ಇರುವಂಥ ನಾವು ಇವರಿಗೆಲ್ಲ ಈ ಪಾಳೆಗಾರರಿಗೆ ಅವರಿಗೆಲ್ಲ ಹೋಗ್ತಾರೆ. ಇದಕ್ಕೆ ಇದು ಸಂವಿಧಾನ ತಜ್ಞರು ಏನು ಹೇಳ್ತಾರೆ, ನಮ್ಮ ಜ್ಯೂರಿಸ್ಟ್ ಏನು ಹೇಳ್ತಾರೆ ಅಂದರೆ, ಮ್ಯಾಗ್ನಾ ಕಾರ್ಟಾ ಇಸ್ ದಿ ಮದರ್ ಆಫ್ ಆಲ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಮ್ಯಾಗ್ನಾ ಕಾರ್ಟಾ ಅಂದರೆ ಜಗತ್ತಿನ ಎಲ್ಲ ಸಂವಿಧಾನಗಳ ತಾಯಿ ಅಂತ ಇವತ್ತಿಗೂ ಹೇಳ್ತಾರೆ. ನಾನು ಹೇಳೋದು, ನಮ್ಮ ವಚನಗಳು ಎಲ್ಲ ಸಂವಿಧಾನಗಳ ತಾಯಿ. ಯಾಕಂತಂದರೆ ಇದು 12ನೇ ಶತಮಾನದಲ್ಲಿ ಬಂದಿದ್ದು, ಮ್ಯಾಗ್ನಾ ಕಾರ್ಟಾ 13ನೇ ಶತಮಾನದಲ್ಲಿ ಬಂದಿದ್ದು. ಇವುಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಯಾಕೆ ಈ ಶಕ್ತಿ ಇದಕ್ಕಿದೆ ಅಂದರೆ, ಇದು ಜನಪರವಾದದ್ದು, ಜನರ ಭಾಷೆಯಲ್ಲಿ ಬಂದದ್ದು. ನೋಡಿ, ಜನಭಾಷೆಯನ್ನು ಧರ್ಮ ಭಾಷೆಯನ್ನಾಗಿ ಮಾಡಿದ ಕೀರ್ತಿ ನಮ್ಮ ಶರಣರಿಗೆ ಸಲ್ತದೆ. ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಈ ನಾಡಿನಲ್ಲಿರುವ ಪ್ರತಿಯೊಬ್ಬರ ಮನೆಯಲ್ಲಿ ಡಿಸೆಂಬರ್ 10ರಂದು 1948ನೇ ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ
ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಜನರಲ್ ಅಸೆಂಬ್ಲಿ ಡಿಕ್ಲೇರ್ ಮಾಡ್ತದೆ. 30 ಅಂಶಗಳನ್ನು ಕೊಡ್ತದೆ ಅದು. ಆ 30 ಅಂಶಗಳಲ್ಲಿ ಆ ಅಂಶಗಳಲ್ಲಿ 25 ಅಂಶಗಳು ಭಾರತದ ಸಂವಿಧಾನದಲ್ಲಿದ್ದಾವೆ. ಆದರೆ ಎಲ್ಲ 30 ಅಂಶಗಳು ಬಸವಣ್ಣನವರ ವಚನಗಳಲ್ಲಿದ್ದಾವುದನ್ನು ನಾವು ಮರಿಬಾರ್ದು. ಆಲ್ ದ 30 ಪಾಯಿಂಟ್ಸ್ ಆರ್ ಇನ್ ಬಸವಾದ ವಚನ, 25 ಪಾಯಿಂಟ್ಸ್ ಆರ್ ಇನ್ ಅವರ ಕಾನ್ಸ್ಟಿಟ್ಯೂಷನ್. ಈ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ನಮಗೆ ವಚನಗಳ ಮಹತ್ವ ಅರ್ಥ ಆಗ್ತದೆ. ವಚನಗಳು ಅವು ಹಾಡಲಿಕ್ಕುಂಟು, ಹೇಳಲಿಕ್ಕುಂಟು, ವಿಶ್ಲೇಷಣೆ ಮಾಡಲಿಕ್ಕುಂಟು, ಕುಣಿಲಿಕ್ಕುಂಟು, ದರ್ಶನಕ್ಕುಂಟು. ಆದರೆ ಅದು ಸಂವಿಧಾನಕ್ಕೂ ಉಂಟು ಅನ್ನೋದನ್ನು ನಮ್ಮ ಜನರು ತಲೆಯಲ್ಲಿ ಹೋಗ್ತಾ ಇಲ್ಲ. ಯಾಕೆಂದರೆ ನಾವು ರ್ಯಾಷನಲಾಗಿ ಬೆಳೀತಾ ಇಲ್ಲ. ಇದು ಭಾಳ ಬೇಸರ ಇದೆ. ನಾನು ಎಲ್ಲೋದಲ್ಲಿ ಹೇಳ್ತೇನೆ, ಇವು ಇನ್ನೂ ಈ ಲಿಂಗಾಯತರು ಜಾತಿಯೊಳಗೆ ಇದ್ದಾರೆ, ಇನ್ನೂ ಅಸ್ಪೃಶ್ಯತೆ ಆಶ್ರಮದೊಳಗೆ ಇದ್ದಾರೆ, ಇನ್ನೂ 99 ಜಾತಿಗಳನ್ನು ಇಟ್ಟುಕೊಂಡು ಅವರೇ ಡಿಕ್ಲೇರ್ ಮಾಡ್ತಾರೆ. ಇದು ನಾವು ಭಾಳ ಖಂಡಿತವಾಗಿ ವಿರೋಧ ಮಾಡ್ತೇವೆ. ಇದು ಬಸವ ತತ್ವಕ್ಕೆ ಇಲ್ಲೋ ನಮ್ಮ ನಡ್ಕಟ್ಟಿ ಅಂಥವರು ಒಂದಿಷ್ಟು ಫ್ಯಾಮಿಲೀಸ್ ಇದ್ದಾವೆ. ಅದು ಬಿಟ್ಟರೆ ಎಲ್ಲ ಜಾತಿ, ಪ್ರತಿಯೊಂದು ಜಾತಿ ಈಗೀಗ ಸುಮ್ಮನೆ ಜರ ಸ್ವಲ್ಪ ನೋಡ್ರಿ ಯಾವ ಥರ ಅಂದರೆ ಇದು ಅಲ್ಲಿ ನಾವು ಆದಿ ಬಣಜಿಗೆ ಅಂತಿದ್ದೆ ನಮ್ಮ ಗುಲ್ಬರ್ಗದಲ್ಲಿ ಒಂದು ಘಟನೆ ಇರ್ತಿದ್ದು. ಹೇಳಿದ ಮೇಲೆ ನಾನು ಸಂವಿಧಾನ ಹೇಳ್ತೀನಿ. ಅವನು ನಮ್ಮ ಗೆಳೆಯ ಒಗಳಿ ಪಾಟೀಲ್ ಅಂತ ಹೇಳ್ತಿದ್ದ. ಅವನು ಅವ್ರ ತಂದೆ ಅವನು ಹೇಳ್ದೆ, ಅವನು ಸಣ್ಣವಿದ್ದಾಗ ಅವನು ಹೊಡೆದ್ರಂತೆ, ಒಂದು ಕಪ್ಪಾಳಿ ಹೊಡೆದು. ಯಾಕಂದರೆ ಬೈದಂತೆ, ನೀವು ಹೋಗಿ ನೀವು ಬಣಜರ ಮನೆಗೆ ಊಟ ಮಾಡಿ ಬಂದಿ ಅಂತ ಹೇಳಿಸಿಂದ ಹೊಡೆದ್ರಂತೆ. ಅರೆ ಆಮೇಲೆ ಈಗ ಬಣಜಿಗೆ ಪಂಚಮಸಾಲಿ ಮನೆಯೊಳಗೆ ಊಟ ಮಾಡಿದ್ರೆ ಹೊಡಿತಿದ್ರು. ಇಂಥ ಸಮಾಜದಿಂದ ನಾವು ಬಂದಿದ್ದೇವೆ. ಎಲ್ಲಿ ಬಸವಣ್ಣ, ಎಲ್ಲಿ ಲಿಂಗಾಯತರು, ಎಲ್ಲಿ ನಾವು? ಇದನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೇಬೇಕು. ಇದು ಆಗದೆ ಇದ್ದರೆ ನಾವು ಹಿಂಗೆ ಹೋಗ್ತೇವೆ. ಸುಮ್ಮನೆ ಬಸವ ಅನ್ನೋದು ಬಸವನ ಭಜನೆ ಮಾಡ್ಕೊಂಡ್ರಿಂದ ಬದಲಾವಣೆ ಆಗೋದಿಲ್ಲ. ಸಂವಿಧಾನದ ಶಕ್ತಿ ಏನಿದೆ, ವಚನಗಳಲ್ಲಿ ಸಂವಿಧಾನದ ಶಕ್ತಿ ಏನಿದೆ, ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ದೇಶವನ್ನೇ ಒಂದು ಸರಿಯಾದ ಮಾರ್ಗದಲ್ಲಿ ಒಯ್ಯಲಿಕ್ಕೆ ಸಾಧ್ಯ ಇದೆ, ಜಗತ್ತನ್ನು ಒಯ್ಯಲಿಕ್ಕೆ ಸಾಧ್ಯ ಇದೆ. ಆದರೆ ಇದಕ್ಕಿಂತ ಮೊದಲು ನಾವು ಕನ್ನಡಿಗರು, ಬರೀ ಲಿಂಗಾಯತರ ಮೇಲೆ ಹಾಕೋದಲ್ಲ ಇದು, ನಾವು ಕನ್ನಡಿಗರು ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕಿದೆ. ಇದು ಕನ್ನಡದ ಒಂದು ದೊಡ್ಡದಾದಂಥ ಒಂದು ಸಂಪತ್ತಿದೆ. ಇಲ್ಲಿರುವಂಥ ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದೆ. ನಾವು ಒಂದು 50 ವರ್ಷದ ಹಿಂದೆ ಈಗ ಅದು ಯಾದಗಿರಿ ಜಿಲ್ಲೆಗೆ ಹೋಗಿದೆ, ಶಾಪುರ್ನಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಇಲ್ಲೇ ಬಂತು ನೋಡಿ. ಇಲ್ಲೇನೆ ಬಸವಣ್ಣ ಶುರು ಆಗ್ಬಿಟ್ಟ. ವಿ ದ ಪೀಪಲ್ ಅನ್ನೋದು ಈ ದೇಶದ ವೈದಿಕ ಧರ್ಮದ ಸಂಸ್ಕೃತಿ ಆಗಿದ್ದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಬಸವಣ್ಣವರು ಇವ ನಮ್ಮವ ಎಂದೆನಿಸಿ, ಇವನಾರವ ಎಂದೆನಿಸದಿರಯ್ಯ. ಇದೇ ವಿ ದ ಪೀಪಲ್. ಈ ವಚನದಿಂದನೇ ನಮ್ಮ ಸಂವಿಧಾನದ ಪ್ರಸ್ತಾವನೆ ಶುರು ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿ ಏನು ನಡೆದಿದೆ? ಕ್ರಿಟಿಕಲ್ ಅನಾಲಿಸಿಸ್ ಇರಬೇಕು. ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಡ್ರೆಸ್ನಿಂದ ನೀವು ಗುರುತಿಸ್ಬೋದು ಅಂತ ಹೇಳಿದ. ಆಮೇಲೆ ಹಿಂಗೆ ಮನುಷ್ಯರನ್ನು ಡಿವೈಡ್ ಮಾಡೋದು ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿತ್ತು. ಅದನ್ನು ವಿರೋಧಿಸಿ ಬೌದ್ಧ ಧರ್ಮ ಹುಡ್ತು, ಜೈನ ಧರ್ಮ ಹುಡ್ತು. ಭಾಳ ನೇರವಾಗಿ ಅದನ್ನು ಹೋರಾಟ ಮಾಡಿದವರಂದರೆ ನಮ್ಮ ಶರಣರು. ಅದಕ್ಕೆ ಅವರು ಕೊಲೆಗೀಡಾದರು. ಅವರ ಸಾಹಿತ್ಯ ಸುಟ್ಟು ಹಾಕಿದ್ರು. ಬರೀ 10% ವಚನ ಹಿಡ್ಕೊಂಡು ನಾವು ಕುಂತಿದ್ದೇವೆ. ಬಸವಣ್ಣವ್ರು ಹೇಳ್ತಾರೆ, 1,00,000 ಮೇಲೆ 96,000 ವಚನಗಳ ಬರೆದು ಬೆಟ್ಟಕ್ಕೆ ಬಳ್ಳ ಬಗಳಿದಂತಾಯ್ತಯ್ಯ ಅಂತೇಳಿ. ಈಗ ನಮ್ಗೆ ಸಿಕ್ಕಿದ್ದು 1,500 ಇದನ್ನು ಅರ್ಥ. ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ. ಈ ವಿ ಅನ್ನೋದು ಇದೆಯಲ್ಲ, ಇದೇ ಬಸವ ಧರ್ಮ. ನಾನು ಅನ್ನೋದು ಬಸವ ಧರ್ಮ ಅಲ್ಲ, ನೀನು ಅನ್ನೋದು ಬಸವ ಧರ್ಮ ಅಲ್ಲ, ನಾವು ಅನ್ನೋದು ಬಸವ ಧರ್ಮ. ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ. ಈ ಗಣರಾಜ್ಯ ಎಲ್ಲಿಂದ ಬಂತು? ಗಣ ನಮ್ಮದು 1,00,000 ಮೇಲೆ 96,000 ಗಣಗಳಿದ್ದರು. 770 ಅಮರ ಗಣಗಳು, ನಮ್ಮ ರಿಪ್ರೆಸೆಂಟೇಟಿವ್ಸ್ MPs ಇದ್ದ ಹಾಗೆ ಅಮರ ಗಣಗಳಿದ್ದರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಈ ಗಣ ಸಂಸ್ಕೃತಿ ಇದಲ್ಲ, ಅದು ಶಿವ ಸಂಸ್ಕೃತಿ ಇದೆ. ಆ ಶಿವ ಸಂಸ್ಕೃತಿನೇ ಬೌದ್ಧದಲ್ಲಿ ಗಣಗಳಾಗಿ ಬಂತು. ಇದು ನಮಗೆ ಅತ್ಯಂತ ಗಣರಾಜ್ಯದ ಮೂಲ ಎಲ್ಲಿದೆ ಅಂದರೆ ಅದು ನಮ್ಮ ಬಸವ ಸಂಸ್ಕೃತಿಯಲ್ಲಿದೆ.
ಆ ಗಣವನ್ನು ಇವರು ಒಂದು ಪಾರ್ಲಿಮೆಂಟ್ ಮಾಡಿಕೊಂಡು ಆ ಗಣಕ್ಕೆ ಒಂದು ದೊಡ್ಡ ಅರ್ಥವನ್ನು ಕೊಟ್ಟರು. ಧರ್ಮ ನಿರಪೇಕ್ಷೆ ಅಂದ್ರೇನು ಅಂದರೆ ಧರ್ಮ ಬಿಡೋದಲ್ಲ. ಧರ್ಮ ನಿರಪೇಕ್ಷೆ ಅನ್ನೋದು ಸೆಕ್ಯುಲರ್ ಅನ್ನೋದು ಧರ್ಮವನ್ನು ಬಿಡೋದಲ್ಲ. ಆದರೆ ದೇಶ ಆಳುವಾಗ ಧರ್ಮ ಒಳಗೆ ಬರಬಾರ್ದು. ಇವತ್ತೇನಾಗ್ತಾ ಇದೆ, ಇವತ್ತು ಐ ಆಮ್ ಎ ಹಿಂದೂ ನ್ಯಾಷನಲಿಸ್ಟ್ ಅಂತ ಹೇಳೋದು, ವಿಚ್ ಇಸ್ ಅಗೇನ್ಸ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಐ ಆಮ್ ಎ ಹಿಂದೂ ನ್ಯಾಷನಲಿಸ್ಟ್, ಐ ಆಮ್ ಎ ಮುಸ್ಲಿಂ ನ್ಯಾಷನಲಿಸ್ಟ್, ಐ ಆಮ್ ಎ ಕ್ರಿಶ್ಚಿಯನ್ ನ್ಯಾಷನಲಿಸ್ಟ್. ವಿ ದ ಪೀಪಲ್ ಅನ್ನೋದನ್ನು ಇದು ವಿರೋಧ ಮಾಡ್ತದೆ. ವಿ ದ ಪೀಪಲ್ ಅನ್ನೋದು ಈ ಕಾಲಕಸ ಮಾಡುವಂಥ ಇವತ್ತು ಸರ್ಕಾರಗಳು ಬಂದಿದ್ದಾರೆ. ಆದ್ದರಿಂದ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶದ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ. ನೋಡಿ, ಶರಣರ ಭಾಳ ದೊಡ್ಡ ಕಾಣಿಕೆ. ಅಲ್ಲಿ ಸಮಗಾರ ಹರಳಿನವರು ಅಷ್ಟೇ, ಬಸವಣ್ಣನವರು ಅಷ್ಟೇ. ಬಸವಣ್ಣವ್ರು ಏನು ಹೇಳ್ತಾರೆ, ನಾನು ಪ್ರಧಾನಿ ಅಂತ ಹೇಳಿಲ್ಲ, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಇಡೀ ಸಮಾಜದ ಅದರಿಂದ ಸಮಾಜವನ್ನು ನಾನು ಬರೀ ನನ್ನನ್ನು ನೋಡ್ಕೊಳ್ಳೋದಿಲ್ಲ, ನನ್ನ ಕುಟುಂಬವನ್ನು ನೋಡ್ಕೊಳ್ಳೋದಿಲ್ಲ, ಸಮಾಜ ಸೇವೆ ಮಾಡ್ತೀನಿ. ಆಗಲೇ ನಮ್ಮ ನಟ್ಕಟ್ಟಿಯವ್ರು ಹೇಳಿದ್ರಲ್ಲ ದಾಸೋ, ನಮ್ಮ ಕೌಜಲ್ಗಿಯವ್ರು ಹೇಳಿದ್ರು ದಾಸೋ ಅಂದರೆ ಉಣಲು ಕಲಿಸಿದ ಅಂತ ಹೇಳಿದ್ರಲ್ಲ ಕೌಜಲ್ಗಿಯವರು, ಅದು ದಾಸೋಹ ಪ್ರಜ್ಞೆ. ಆದ್ದರಿಂದ ಇವೆಲ್ಲವನ್ನು ನೋಡಿರಿ, ಸ್ಥಾನಮಾನ ಮತ್ತು ಅವಕಾಶದ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಷ್ಟು ಅದ್ಭುತವಾಗಿ ನಮ್ಮದು ಪ್ರಿಯಾಂಬಲ್ ಇದೆ. ಈ ಪ್ರಿಯಾಂಬಲ್ ಹೇಗಿದೆ ಅಂದರೆ ಇದು ನಮ್ಮ ಇಡೀ ವಚನ ಸಾರ, ವಚನ ಸಂಸ್ಕೃತಿಯ ಸಾರವೇ ನಮ್ಮ ಪ್ರಿಯಾಂಬಲ್ದಲ್ಲಿದೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅಂಬೇಡ್ಕರ್ಗೆ ವಚನಗಳು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ, ಲಿಂಗಾಯತ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಅವರು 2 ಕಡೆ ಹೇಳಿದ್ದಾರೆ. ಈ ಸಂವಿಧಾನ ಸಭೆಯ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ದು ಒನ್ ಆಫ್ ದ ಮೆಂಬರ್ಸು ನಮ್ಮ ನಿಜಲಿಂಗಪ್ಪ ಅವರು ಇದ್ದರು. ಅದು ಕ್ಲಿಯರ್ ಆಗಿದೆ. ನಿಜಲಿಂಗಪ್ಪ ಅವ್ರಿಗೆ ಹೇಳ್ತಾರೆ ಅವರು, ನೀವು ಬಸವಣ್ಣವರನ್ನು ನಿಮ್ಮ ಕಿಸೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿಸಿದ್ದೆ. ಅಂದರೆ ಅಂಬೇಡ್ಕರ್ ಎಷ್ಟು ಸೂಕ್ಷ್ಮವಾಗಿ ಬಸವಣ್ಣನವ್ರು ನೋಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಜ್ಯೋತಿಬಾ ಫುಲೆ ಅವರು ಗುಲಾಮಗಿರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರ ಪಕ್ಕದ ಮನೆಯವರು ಲಿಂಗಾಯತರಿದ್ದರು. ಇವ್ರಿಗೇನೋ ಲಿಂಗಾಯತರಿಗೆ ಗೊತ್ತಿದ್ದಿಲ್ಲ. ಇದು ಅಂಬೇಡ್ಕರ್ ಹುಟ್ಟುವ ಮೊದಲು ಅವರು ತೀರ್ಕೊಂಡು 1 ವರ್ಷದ ನಂತರ ಅಂಬೇಡ್ಕರ್ ಹುಟ್ಟಿದ್ದಾರೆ. ಜ್ಯೋತಿಬಾ ಫುಲೆ ಅವರು ತೀರ್ಕೊಂಡು ಆ ಗುಲಾಮಗಿರಿಯಲ್ಲಿ ಬರೀತಾರೆ. ನನಗೆ ಆಶ್ಚರ್ಯ ಅನ್ನಿಸ್ತು. ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಮನೆ ಇದೆ, ಅವ್ರಿಗೆ ಲಿಂಗಾಯತರು ಅಂತಾರೆ. ಅದು ಎಷ್ಟು ರೆವಲ್ಯೂಷನರಿ ಮನೆ ಇದೆ, ಒಂದು ಸ್ವಲ್ಪನೂ ಮೂಢನಂಬಿಕಿಲ್ಲ ಆ ಮನೆಯಲ್ಲಿ. ಅವ್ರ ಹೆಂಡತಿಗೆ ಹೇಳ್ತಾರೆ, ಅವರು ಅದನ್ನು ನೋಟ್ ಮಾಡಿದ್ದಾರೆ. ಅಂದರೆ ಈ ಸಮಾಜ ಯಾವಾಗಲೂ ಕ್ರಾಂತಿಕಾರಿಯಾಗಿತ್ತು. ಈ ಸಮಾಜ ಯಾವಾಗಲೂ ಮೂಢನಂಬಿಕೆ ವಿರುದ್ಧಿತ್ತು. ಇವತ್ತು ನೋಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಬೆಳಗಿನ ರಾವು ಕಾಲ, ಗುಳಿ ಕಾಲ ಎಲ್ಲ ಮಾಡ್ತಾರೆ. ಸೋಳ ಸೋಮವಾರ ಮಾಡ್ತಾರೆ, ಶನಿ ಮಹಾತ್ಮೆ ಮಾಡ್ತಾರೆ. ಎಲ್ಲಿ ಬಸವಣ್ಣ, ಎಲ್ಲಿ ಲಿಂಗಾಯತ? ಇದು ನಾವು ಇವತ್ತು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ದರ್ಗಾ ಸರ್ ಅವರು ಹೇಳಿದ ಹಾಗೆ ಬಸವಣ್ಣನವರು 12ನೇ ಶತಮಾನದ ಕ್ರಾಂತಿಕಾರಿ ಅಂತ ನಮಗೆಲ್ಲರಿಗೂ ಗೊತ್ತು. ಭಾರತ ಮಾತೆಯ ಪುಣ್ಯ ಗರ್ಭದಲ್ಲಿ ಸಾವಿರಾರು ಸಾಧು ಸಂತರು, ದಾರ್ಶನಿಕರು, ವಿಜ್ಞಾನಿಗಳು, ಎಂಜಿನಿಯರ್ಗಳು, ಶಿಕ್ಷಣ ತಜ್ಞರು ಹಲವಾರು ಜನ ಜನಿಸಿದ್ದಾರೆ. ಅವರಲ್ಲಿ ಕ್ರಾಂತಿವೀರ ಬಸವಣ್ಣನವರು ಕೂಡ ಒಬ್ಬರು. ಕ್ರಾಂತಿಕಾರಿ ಬಸವಣ್ಣ ಅಂತ ನಾವು ಅವರನ್ನು ಕರಿತೇವೆ. ಬಸವಣ್ಣನವರ ಕಾಲಘಟ್ಟದಲ್ಲಿ ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಸಮಾಜದಲ್ಲಿ ಭಾಳಷ್ಟು ಅಸಮಾನತೆ ಇತ್ತು, ಲಿಂಗ ಭೇದವಿತ್ತು, ಜಾತಿ ಭೇದವಿತ್ತು, ಹಲವಾರು ಎಲ್ಲ ರೀತಿಯ ವರ್ಣ ಭೇದವಿತ್ತು, ಶೈಕ್ಷಣಿಕ ಸಮಾನತೆ ಇತ್ತು, ಸಂಪತ್ತಿನ ಸಮಾನತೆ ಇತ್ತು, ಅಧಿಕಾರದ ಸಮಾನತೆ ಇತ್ತು. ಸೊ ಹೀಗೆ ಸಮಾಜ ಜಡತ್ವದಿಂದ ಕೂಡಿತ್ತು. ಎಲ್ಲಿ ಶೈಕ್ಷಣಿಕ ಸಮಾನತೆ, ಸಂಪತ್ತಿನ ಸಮಾನತೆ, ಅಧಿಕಾರದ ಸಮಾನ ಇರ್ತದೆ, ಸಾಮಾನ್ಯವಾಗಿ ಆ ಸಮುದಾಯ ಜಡತ್ವದಿಂದ ಬಳಲು. ಸೊ ಅಂಥ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರು ಆವಾಗ ಅನುಭವ ಮಂಟಪ ಅನ್ನುವ ಒಂದು ಆಧ್ಯಾತ್ಮಿಕ ಸಂಸತ್ತನ್ನು ಒಂದು ಸೃಷ್ಟಿ ಮಾಡಿ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ಅಂತ ನಾವೇನು ಹೇಳ್ತೇವೆ, ಈ ಅಸಮಾನತೆ ಆಗಲಿ, ಬಹುದೇವಾಪಾಸನೆ ಆಗಲಿ,
ಇವನ್ನೆಲ್ಲವನ್ನು ನಿರ್ಮೂಲನೆ ಮಾಡಲಿಕ್ಕೆ, ಸಮಾಜ ಸುಧಾರಣೆಯನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿ ನಿಂತರು. ಈ ಅನುಭವ ಮಂಟಪದ ಸಂವಿಧಾನವೇ ವಚನ ಸಾಹಿತ್ಯ. ಇವತ್ತು ಸರ್ ಏನು ವಿವರವಾಗಿ ವಚನಗಳ ಬಗ್ಗೆ ಹೇಳಿ, ಈ ಬಸವಣ್ಣನವರ ಈ ಬೋಧನೆಗೆ ಏನೇನದವು ಅವು ಭಾಳ ಸಿಂಪಲ್ ಆಗಿತ್ತು. ಯಾಕಂದ್ರೆ ಅವರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ಬೋಧನೆಗಳನ್ನು ಮಾಡ್ತಿದ್ರು. ಮತ್ತು ಅವರ ಬೋಧನೆ ಭಾಳ ಸಿಂಪಲ್ ಆಗಿರ್ತಿತ್ತು. ಅವರ ಬೋಧನೆಗಳಿಂದ ಯಾವುದೇ ವ್ಯಕ್ತಿಗೆ ಭೌತಿಕವಾಗಿ ಆಗಲಿ ಅಥವಾ ದೈಹಿಕವಾಗಿ ಆಗಲಿ ಯಾವುದೇ ನೋವು ಉಂಟಾಗ್ತಿರಲಿಲ್ಲ. ಸೊ ಹೀಗಾಗಿ ಅವರು ಭಾಳಷ್ಟು ಜನರನ್ನು ಮುಟ್ಲಿಕ್ಕೆ ಸಾಧ್ಯವಾಯಿತು. ವಿಶ್ವ ಭ್ರಾತೃತ್ವ ಅಂತ ಸರ್ ಹೇಳಿದ್ರು ಈಗಾಗಲೇ. ಸೊ ಬಸವಣ್ಣನವರು ವಿಶ್ವ ಭ್ರಾತೃತ್ವದ ಪ್ರತಿಪಾದಕರಾಗಿದ್ದರು. ಅದಕ್ಕೆ ಅವ್ರು ಹೇಳ್ತಿದ್ರು, ನಾವೆಲ್ಲರೂ ದೇವರ ಮಕ್ಕಳು, ದೇವನೊಬ್ಬ, ನಾವೆಲ್ಲರೂ ದೇವರ ಮಕ್ಕಳು. ಇದೇ ವಿಶ್ವ ಭ್ರಾತೃತ್ವದ ಒಂದು ಕಾನ್ಸೆಪ್ಟ್. ಸೊ ಹೀಗೆ ಅವರು ಸಾಕಷ್ಟು ಸಾಮಾಜಿಕ ಬದಲಾವಣೆ ತರಲಿಕ್ಕೆ ಪ್ರಯತ್ನಪಟ್ಟರು. ಸೊ ಆ ಪ್ರೊಸೆಸ್ಸಲ್ಲಿ ಅವರು ಹಲವಾರು ಹಿಂಸೆಗಳನ್ನು ಅನುಭವಿಸಬೇಕಾಯ್ತು. ಆದರೂ ಸಹಿತ ಅವರು ಸಾಕಷ್ಟು ಬದಲಾವಣೆಗಳನ್ನು ತಂದರು. ಅದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಅದೇ ರೀತಿಯಾಗಿ ಈಗ ನಾವು ಬಸವಣ್ಣನವರ ಕಾಲಘಟ್ಟದಿಂದ 12ನೇ ಶತಮಾನದಿಂದ ಈಗ ನಾವು 21ನೇ ಶತಮಾನಕ್ಕೆ ಬರುವುದಾದರೆ ಸೊ ಎಷ್ಟು ಬದಲಾವಣೆ ಆಗಿದೆ. ನಾವು ಹೇಳಿದ್ವಿ, ಅಸಮಾನತೆ ಇತ್ತು, ಶೈಕ್ಷಣಿಕ ಅಸಮಾನತೆ, ಸಂಪತ್ತಿನ ಅಸಮಾನತೆ, ಅಧಿಕಾರದ ಅಸಮಾನತೆ. ಈಗ ನಾವು ಹೋಲಿಸಿ ನೋಡಿದಾಗ ಬದಲಾವಣೆ ಆಗಿದೆಯೋ ಇಲ್ಲವೋ ಅಂತೇಳಿ ನಾವು ವಿಶ್ಲೇಷಿಸಿದಾಗ ಬದಲಾವಣೆ ಆಗಿದೆ. ಆಚಾರವರಿಯಿರಿ ವಿಚಾರವರಿಯಿರಿ ಜಂಗಮ ಸ್ಥಳ ಲಿಂಗ ಕಾಡಿರಯ್ಯ. ಜಾತಿ ಭೇದವಿಲ್ಲ ಸೂತಕವಿಲ್ಲ ಅಜಾಂತಂಗೆ ಕುಲವಿಲ್ಲ. ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಯ್ಯ ಮಚ್ಚ ಕಾಣಗೈ. ಕೂಡಲ ಸಂಗಮ ಮಚ್ಚ ಕಾಣಗೈ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ಜೇಗೇನು. ತನಗೆ ಮುನಿಯವರೆಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ಜೇಯೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು. ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಿನ ಕಿಚ್ಚು ಮನೆಯನ್ನು ಸುಟ್ಟಿತಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಶರಣಂಗೆ ಪರಧನವ ಒಳ್ಳೆದಂಬ ಛಲಬೇಕು ಶರಣಂಗೆ ಪರಸತಿಯ ಒಳ್ಳೆನಂಬ. ಛಲಬೇಕು ಶರಣಂಗೆ ಪರದೈವ ಒಳ್ಳೆನಂಬ. ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಛಲಬೇಕು ಶರಣಂಗೆ ಪ್ರಸಾದ ದಿಗವೆಂಬ. ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಜನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರು ಬಂತಾಯಿತೆನ್ನ ನದಿ ಕೂಡಲ ಸಂಗಮ ದೇವ. ಶರಣ ನೀದೆ ಗೈದರೆ ಜಪ ಕಾಣಿರೋ. ಶರಣ ನೀದೆ ಗೈದರೆ ಜಪ ಕಾಣಿರೋ. ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನೀದೆ ಗೈದರೆ ಜಪ ಕಾಣಿರೋ. ಶರಣ ನಡೆದುದೇ ಪಾವನ ಕಾಣಿರೋ. ಶರಣ ನಡೆದುದೇ ಪಾವನ ಕಾಣಿರೋ. ಶರಣ ನೀದೆ ಗೈದರೆ ಜಪ ಕಾಣಿರೋ. ಶರಣ ನುಡಿದುದೇ ಶಿವತತ್ವ ಕಾಣಿರೋ. ಶರಣ ನುಡಿದುದೇ ಶಿವತತ್ವ ಕಾಣಿರೋ. ಶರಣ ನೀದೆ ಗೈದರೆ ಜಪ ಕಾಣಿರೋ.
ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಶರಣ ಗೈದರೆ ಜಪ ಕಾಣಿರೋ ಶರಣ ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ದೆ ಗೈದರೆ ಜಪ ಕಾಣಿರೋ ಶರಣ ನಿದ್ದೆ ಗೈದರೆ ಶರಣ ನಿದ್ದೆ ಗೈದರೆ ಶರಣ ನಿದ್ದೆ ಗೈದರೆ ಜಪ ಕಾಣಿರೋ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಎನ್ನ ಕಾಲೆ ಕಂಬವಯ್ಯ ಎನ್ನ ದೇಹವೇ ದೇಗುಲವಯ್ಯ ಎನ್ನ ಕಾಲೆ ಕಂಬವಯ್ಯ ಎನ್ನ ದೇಹವೇ ದೇಗುಲವಯ್ಯ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಅವಕಾಶಕ್ಕಾಗಿ ಧನ್ಯವಾದ ಎನ್ನೊಡೆಯನ ಹಾಡುವೆ
ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ. ನಾದವನ್ನುಳಿಸಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನ್ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿವಿನ ಓಡದಂತೆ ಅಂದಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ಉಂಕರಿಸಿ ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಕಾಯಾಗಿತ್ತು, ಆಚಾರವೆಂಬ ಹೂವಾಗಿತ್ತು. ನಿಷ್ಪಕ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆಂದು ಬೇಕೆಂದು ಎತ್ತಿಕೊಂಡ. ಬಾಟಲು ಬೇರೆ ಕಂಚಲ್ಲ, ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಬಾಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಭಾಂಡವಂದೇ ರಾಜನವಂದೇ, ಭಾಂಡವಂದೇ ಭಾಜನವಂದೇ, ಬೆಳಗ್ಗೆ ಕನ್ನಡಿಯನಿಸಿತಯ್ಯ, ಹರಿತರಿ ಶರಣ ಮರಿತರಿ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಹರಿತಡಿ ಶರಣ ಮರಿತಡಿ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಉಂಬಬಾಟನು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಉಂಬಬಾಟಲು 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 ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನರವಿಂದ್ಯದೊಳಗೆನ್ನ ಹುಡುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಡುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿ ಸಯ್ಯ. ಭಕ್ತಿ ಎಂಬ ಪಂಜರದೊಳಗಿಕ್ಕಿ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ, ಸಲಹೋ ಕೂಡಲ ಸಂಗಮ ದೇವ, ಸಲಹೋ ಕೂಡಲ ಸಂಗಮ ದೇವ, ಸಲಹೋ ಕೂಡಲ ಸಂಗಮ ದೇವ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ಒದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ ಕಾಡನವಿಲು ಒದರದ ಮುನ್ನ, ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯು ಕೇಳದ ಮುನ್ನ, ದೊಂಬಿ ಮುಟ್ಟಿ ಪುಷ್ಪ ಮಲಿನವಾಗದ
ತುಂಬಿ ಮುಟ್ಟಿ ಪುಷ್ಪ ಮಲಿನವಾಗದ ಮುನ್ನ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ತನ್ನೊಡನೆ ಮಲಗಿದ್ದ ಸತಿಯ ನೆಪ್ಪಿಸದೆ, ತನ್ನೊಡನೆ ಮಲಗಿದ್ದ ಸತಿಯ ನೆಪ್ಪಿಸದೆ ಶಿವಲಿಂಗಕ್ಕೆ ವಾಸ ಭಕ್ತರ್ ಶ್ರೀಪಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ, ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು, ಲಿಂಗವ ಪೂಜಿಸಬೇಕು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಮೆ ಇತ್ತು. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರಮೆ ಇತ್ತು. ಕುಂದಹರೆಂಬುದನರಿಯದೆ ಬೆಂದ ಒಡಲ ಹೊರವುತ್ತಲ್ಲದೆ, ಕುಂದಹರೆಂಬುದನರಿಯದೆ ಬೆಂದ ಒಡಲ ಹೊರವುತ್ತಲ್ಲದೆ ಅಂದಂದೆ ಹುಟ್ಟಿತ್ತು ಅಂದಂದೆ ಬಂದಿತ್ತು ಕೊಂದವರುಳಿವರೆ ಕೂಡಲ ಸಂಗಮ ದೇವ. ತನಗೆ ಮುನಿವರಿಗೆ ತಾ ಮುಡಿಯಲೇ ಕಯ್ಯ, ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ. ತನಗಾದ ಆಗೇನು ಅವರಿಗಾದ ಬೇಗ ಏನು, ತನಗಾದ ಆಗೇನು ಅವರಿಗಾದ ಬೇಗ ಏನು. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು. ಈ ಯಾವ ನಮ್ಮ ಬಸವಣ್ಣನ ವಚನವನ್ನು ನಾನು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. You are my father, you are my mother, you are my teeth and kin. There is none other than you. You are my father, you are my mother, you are my teeth and kin. There is none other than you. 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 ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. Either put me in milk or put me in water. Either put me in milk or put me in water. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಸಂಗಯ್ಯ, ಇದು ಬಸವಣ್ಣನವರ ವಚನ. ಇದನ್ನು ಇಂಗ್ಲಿಷ್ನಲ್ಲಿ ಹೇಳ್ತೇನೆ. ಪಾದರಿದವರ್ ಮಾದಾರ ಚೆನ್ನಯ್ಯ, ಪಾದರಿದವರ್ ಮಾದಾರ ಚೆನ್ನಯ್ಯ. ಎಲ್ಡರ್ ಅಂಕಲ್ ಇದ್ದವರ್ ದೋಹಾರ ಕಕ್ಕಯ್ಯ, ಅಂಕಲ್ ಈ ಚಿಕ್ಕಯ್ಯ. ಎಲ್ಡರ್ ಬ್ರದರಿ ಕಿನ್ನರಿ ಬೊಮ್ಮಯ್ಯ. ಪಾದರಿದವರ್ ಮಾದಾರ ಚೆನ್ನಯ್ಯ, ಎಲ್ಡರ್ ಅಂಕಲ್ ಇದ್ದ ದೋಹಾರ ಕಕ್ಕಯ್ಯ, ಅಂಕಲ್ ಈ ಚಿಕ್ಕಯ್ಯ. ಎಲ್ಡರ್ ಬ್ರದರಿ ಕಿನ್ನರಿ ಬೊಮ್ಮಯ್ಯ. Why do you not know me? 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 As a ಕೂಡಲ ಸಂಗಯ್ಯ. ಪಾದರಿದವರ್ ಪಾದರಿದವರ್ ಮಾದಾರ ಚೆನ್ನಯ್ಯ. ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ. ವಿಚಾರಿಸಿದೊಡೆಯನು ಊರಲಿಲ್ಲವಯ್ಯ, ವಿಚಾರಿಸಿದೊಡೆಯನು ಊರಲಿಲ್ಲವಯ್ಯ. ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ. ಪ್ರಪಂಚಿನ ಡಬ್ಬಿಯಲ್ಲಿ ಎನ್ನದೊಂದು ರೂಪ ಮಾಡಿ, ಪ್ರಪಂಚಿನ ಡಬ್ಬಿಯಲ್ಲಿ ಎನ್ನದೊಂದು ರೂಪ ಮಾಡಿ ನೀವಿಲ್ಲಿ ವಿರಿಸಿ ಕೂಡಲ ಸಂಗ
ಸಂಗಮ ದೇವ ನೀರಿಸಿದಿರಿ ಕೂಡಲ ಸಂಗಮ ದೇವ ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ ಹತ್ತಿ ಹಣ್ಣು ನೋಡಯ್ಯ. ಅದರಲ್ಲಿ ಹೊರಗಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೇನೆಂಬುದು ಮರದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೇನೆನ್ನದಿರ ಲಿಂಗಕ್ಕೆ ಮಾಡಿದೇನೆನ್ನದಿರ ಜಂಗಮಕ್ಕೆ ಮಾಡಿದೇನೆಂಬುದು ಮನದಲ್ಲಿದ್ದರೆ ಬೇಡಿತ್ತ ನೀವ ಕೂಡಲ ಸಂಗಮ. ಆನೆಯ ನೇರಿಕೊಂಡು ಹೋದಿರಯ್ಯ ನೀವು, ಕುದುರೆಯ ನೇರಿಕೊಂಡು ಹೋದಿರಯ್ಯ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಯ್ಯ ನೀವು. ಆದರೆ ಸದ್ಗುಣವೆಂಬ ಫಲವನ್ನು ಬಿತ್ತದೆ ಬೆಳೆಯದೇ ಹೋದಿರಯ್ಯ ನೀವು. ಅಹಂಕಾರವೆಂಬ ಮದಗಜವನ್ನೇರಿ ಸುಟ್ಟು ಹೋದಿರಯ್ಯ ನೀವು. ಆದರೆ ಕೊನೆಗೂ ಕೂಡಲ ಸಂಗಮ ದೇವನನ್ನು ಅರಿಯಲಾರದೇ ಹೋದಿರಯ್ಯ. ಶರಣ ಶರಣ. ತನುಮನದನವೆಂಬ ಕನ್ನಡಿ ನೋಡಯ್ಯ, ತನುಮನದನವೆಂಬ ಕನ್ನಡಿ ನೋಡಯ್ಯ. ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ಬರಿಯ ಭ್ರಮೆಯ ಮಾತು ಕೇಳಯ್ಯ ತಂದೆ, ಬರಿಯ ಭ್ರಮೆಯ ಮಾತು ಕೇಳಯ್ಯ ತಂದೆ. ಆ ಭ್ರಮೆಯೊಳಗೆ ಗಜ ನಿಮ್ಮ ಚರಣ, ಆ ಭ್ರಮೆಯೊಳಗೆ ಗಜ ನಿಮ್ಮ ಚರಣ. ಬಿಡೆನ ಕೂಡಲ ಸಂಗಮ ದೇವ, ಬಿಡೆನ ಕೂಡಲ ಸಂಗಮ ದೇವ. ತನುಮನದನವೆಂಬ ಕನ್ನಡಿ ನೋಡಯ್ಯ, ತನುಮನದನವೆಂಬ 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 ಕನ್ನಡಿ ನೋಡಯ್ಯ. ಸುಪ್ರಭಾತ ಸಮಯದಲ್ಲಿ ಹತ್ತಿಯಲ್ಲಿ ಲಿಂಗವನೆಂದರೆ ತಪ್ಪು ಅಪಂಕ್ತಿ ಕಾಲ ಕರ್ಮಂಗಳಯ್ಯ. ದೇವಪೂಜೆಯ ಮಾಟ ದುರ್ತವರ್ಣ ಓಟ, ಶಂಭು ನಿಮ್ಮಯ್ಯನ ಓಟ, ಹರೆಯಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣ್ಯಂಬುದು ನಂಬುದು, ಹೆಂಗಮಾರ್ಚನೆ ಮಾಟ ಕೂಡಲ ಸಂಗನ ಕೂಡುವ ಕೂಟ. ಒಂದು ವಚನ. ಇದನ್ನೇ ಒಂಥ ಗಾಯನ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವನೆನದರೆ, ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವನೆನದರೆ, ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ, ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ಶಂಭು ನಿಮ್ಮಯ ನೋಟ ಹೆರೆಹಿಂಗದ ಕಣ್ಬೇಟ, ಶಂಭು ನಿಮ್ಮಯ ನೋಟ ಹೆರೆಹಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು, ಕೂಡಲ ಸಂಗನ ಕೂಡುವ ಕೂಟ, ಕೂಡಲ ಸಂಗನ ಕೂಡುವ ಕೂಟ. ಸಾಹಿತ್ಯ ಪರಿಷತ್ನಲ್ಲಿ ಇವತ್ತು ಎರಡು ಮಹತ್ವದ ದತ್ತಿಗಳು, ಅದರಲ್ಲಿ ನಿಂಗಯ್ಯ ಮಾಸ್ಮರಡಿ ರುದ್ರಾಪುರ್ ಮತ್ತು ಶಿವಲಿಂಗ ಪ್ರಭು ದೇಸಾಯಿ ದತ್ತಿ ಹಾಗೂ ಎಸ್ ವಿದ್ವಾನ್ ಮತ್ತು ಗುರುಕುಮಾರ್ ದತ್ತಿಯ ಅಂಗವಾಗಿ, ಅಂದ್ರೆ ಆ ದತ್ತಿಯ ಒಂದು ಮಾಡಬೇಕಾಗಿತ್ತು ಉಪನ್ಯಾಸದ ಅಂಗವಾಗಿ ಇವತ್ತು ನಾವು ಹಂಗು ಬಸವಣ್ಣವರ ಒಂದು ಜಯಂತಿ ಕಾರ್ಯಕ್ರಮ ಇದೆ. ಈ ಬಸವ ಜಯಂತಿಗೆ ಅನುಗುಣವಾಗಿ ಇದು ಎರಡು ದತ್ತಿ ಮಾಡಿ ಮುಗಿಸೋಣ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು, ಯಾಕಂದ್ರೆ ಇಬ್ಬರು ಅಷ್ಟೇ ಒಂದು ಎರಡು ದತ್ತಿ ಏನೋ ಕೊಟ್ಟಂಥ ದಾನಿಗಳು. ಒಂದು ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ ಸರೋಜಿನಿ ಶಿವಲಾರ್ ಅವರು ಅತ್ಯಂತ ಆತ್ಮೀಯರು, ಅವರಿಗೆ ಸಹಾಯ ಸಹಕಾರ ಮಾಡತಕ್ಕಂಥ ಲಿಂಗಯ್ಯ ಮಾಸ್ಮರಡಿ ರುದ್ರಾಪುರ್ ಮತ್ತು ಶಿವಲಿಂಗ ಪ್ರಭು ದೇಸಾಯಿ ಅವರ ನೆನಪಿಗಾಗಿ ಈ ಒಂದು ದತ್ತಿ ಇಟ್ಟಂತ ಮೇಡಮ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಅವರ ಒಂದು ಏನೋ ವಿಚಾರಕ್ಕೆ ಅವರೇನೋ ಒಂದು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಆ ಉದ್ದೇಶಕ್ಕೆ ಅನುಗುಣವಾಗಿರ್ತದೆ. ಇನ್ನೊಂದು ಎಸ್ ವಿದ್ವಾನ್ ಅಂತೇಳಿ ಇವರು ನಮ್ಮ ಕಾರ್ಪೊರೇಷನ್ನಲ್ಲಿ ಒಬ್ಬ ಅಧಿಕಾರಿಯಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದವರು. ಮತ್ತು ಅವ್ರ ಮಗ ಗುರುಕುಮಾರ್ ಅಂತೇಳಿ ಒಬ್ಬ ಒಂದು ಚಿಕ್ಕ ವಯಸ್ಸಲ್ಲಿ ಏನೋ ನಮ್ಮ ಅಗಲಿದರು. ಆ ಒಂದು ನೆನಪಿಗಾಗಿ ಅವ್ರ ಮಗ ಏನೋ ಇಲ್ಲಿ ನಮ್ಮ ದತ್ತಿ ದಾನಿಗಳಾದಂಥ ಎಸ್ ವಿಶ್ವನಾಥ್ ಅಂತೇಳಿ ಅವ್ರು ಇಂಗ್ಲೆಂಡಲ್ಲಿ ಡಾಕ್ಟರ್ ಇದ್ದಾರೆ.
ಅವರು ನಮ್ಮ ಈ ಒಂದು 4-5 ವರ್ಷ ನಮಗೆ ಅವ್ರ ಪರಿಚಯ ಆಗಿತ್ತು. ಹೀಗಾಗಿ ಸರ್ ನಮ್ಮ ತಂದೆ ಹೆಸರಲ್ಲೇ ಮತ್ತು ನಮ್ಮ ಸಹೋದರನ ಹೆಸರಲ್ಲೇ ಪ್ರತಿ ವರ್ಷ ಒಂದು ವಿಶೇಷ ಕಾರ್ಯಕ್ರಮ ಮಾಡಂತ ಹೇಳಿದ್ರು. ಹೀಗಾಗಿ ಅವರಿಬ್ಬರು ಈ ಒಂದು ವಿಶೇಷವಾದಂಥ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು, ಅದನ್ನು ಇವತ್ತೇನು ಉದ್ಘಾಟನೆ ಮಾಡಿ ಒಂದು ನಡಕಟ್ಟಿ ಫ್ಯಾಮಿಲಿ ಅಂದ್ರೆ ಒಂದು ಬಸವ ತತ್ವ ಒಂದು ಇಡೀಯಾಗಿ ನಮ್ಮ ಎಲ್ಲ ಕುಟುಂಬದವರು ಅವರ ಅಕ್ಕಾರ ಇರಬೇಕು ಅಥವಾ ಎಲ್ಲರೂ ಪ್ರತಿಯೊಬ್ಬರ ಸದಕ ಪ್ರತಿ ವರ್ಷ ಬಸವ ಒಂದು ವಿಚಾರವನ್ನು ಇಡೀ ಒಂದು ನಮ್ಮ ಒಂದು ಧಾರವಾಡಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂತ ಮನೆತನ ಅಂದ್ರೆ ಅದು ನಡಕಟ್ಟಿ ಅಂತ ಹೇಳ್ಬೋದು. ಅವರು ಸದಕ ಧಾರವಾಡದಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರು ಬಹಳ ಚೆನ್ನಾಗಿ ಅವ್ರು ಎದುರು ಯಾವಾಗ ಚಾಲು ಆಗ್ತದೋ ಏನು ಹರ್ಡೇಕರ್ ಮಂಜಪ್ಪ ಅವರು ಇದು ಮಾಡಿದ್ರು ಮತ್ತು ಮುರುಘಾ ಮಠದ ಗುರುತಿದ ಅಪ್ಪಗಳ ಸದ್ಯಕ್ಕೆಲ್ಲ ಬಸವ ತತ್ವದ ಒಂದು ಪ್ರಚಾರ ಮಾಡ್ತಕ್ಕಂಥ ಬಸವನವರ ಒಂದು ಏನು ಜಯಂತಿ ಕಾರ್ಯಕ್ರಮ ಮಾಡಿದ್ರು ಮತ್ತು ಹಲವಾರು ವ್ಯಕ್ತಿಗಳಿಗೆ ಒಂದು ಆಶ್ರಯ ಕೊಟ್ಟಂತ ಮುರುಘಾ ಮಠ ಅಂತಕ್ಕಂಥ ಮಾತನ್ನು ಸದ್ಯಕ್ಕೆ ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದಿರ್ತಕ್ಕಂಥದ್ದು. ಮತ್ತು ರಂಜಾನ್ ದರ್ಗಾ ಬಗ್ಗೆ ಸದ್ಯಕ್ಕೆ ನಿಮ್ಗೆ ಗೊತ್ತಿದೆ, ಮತ್ತು ಇಷ್ಟೆಲ್ಲ ಜನ ಕೂಡಿದ್ದು ಅವ್ರ ಭಾಷಣ ಕೇಳಿಕೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ನರೇಗಲ್ ಎಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಜನ ಕೂಡಿಸ್ಬೇಕಾದ್ರೆ ಬಹಳಷ್ಟು ನಾವು ಕಷ್ಟಪಡ್ತೀವಿ. ನನಗೆ ಅನಿಸ್ತಾ ಇದೆ ಒಳ್ಳೆಯ ಉಪನ್ಯಾಸಕರು ತಾವು ಬಂದ್ಬಿಡ್ತಾರಲ್ಲ. ಹೀಗಾಗಿ ನನ್ನ ಒಂದು ಆಸೆ ಏನಂದ್ರೆ ಪ್ರತಿ ತಿಂಗಳಿಗೊಮ್ಮೆ ನಾನು ಕೌಜಿಲ್ ಸರ್ ಬರುವಾಗ ಮಾತಾಡ್ತಾ ಇದ್ವಲ್ಲ, ತಿಂಗಳಿಗೆ ಬಂದು ನಾವು ವೀಕ್ಲಿ ಒಂದು ದತ್ತಿ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಮತ್ತು ವಿಶೇಷವಾಗಿ ಕೆಲವು ಇಂಥ ಒಂದು ಮಹಾನ್ ವ್ಯಕ್ತಿಗಳ ಕುರಿತು ನೆಕ್ಸ್ಟ್ ಮಂತ್ 15 ತಾರೀಕು ಅಲ್ಲಮ್ಮನ ಬಗ್ಗೆ ಹೀಗೆ ನಾವೆಲ್ಲ ಪದಾಧಿಕಾರಿ ಕೊಡ್ಕೊಂಡು ಪ್ರತಿ ತಿಂಗಳು ಒಬ್ಬ ನಮ್ಮ ಒಂದು ಏನು ಅಧ್ಯಾತ್ಮಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಟ್ಟಂತ ಇಂಥ ಒಂದು ಶರಣರ ಕುರಿತು ಒಂದು ವಿಚಾರವನ್ನು ಹೇಳ್ತಕ್ಕಂಥ ಒಬ್ಬ ನಾಡಿನ ಶ್ರೇಷ್ಠ ಒಂದು ಚಿಂತಕರನ್ನು ಕರೆಸಿ ಅವರೊಂದು ಉಪನ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡೇವೆ. ಹೀಗಾಗಿ ಖಂಡಿತವಾಗಿಯೂ ಅದನ್ನ ಪ್ರತಿ ತಿಂಗಳು ಬಂದು ಚಿಂತನಾ ಗೋಷ್ಠಿ ಅನ್ನುವಂಥ ನಮ್ಮ ಸರ್ ಏನು ಅದಕ್ಕೆ ಕೊಡ್ತಾರ ಆ ರೀತಿಯಾಗಿ ಮಾಡಬೇಕು. ಪ್ರತಿ ತಿಂಗಳು 15 ತಾರೀಕು ಒಂದು ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ವೀಕಕ್ಕೆ ನಮ್ಮ ಕೌಜಲ್ಯ ನಮ್ಮ ಸರ್ ಏನು ನರೇಗಲ್ ಸರ್ ಮಾಡ್ತಾರೆ. ಇಂಥ ಒಂದು ಯಾಕಂದ್ರೆ ಒಂದು ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮ ಮಾಡಬೇಕಲ್ಲ, ಆ ನಿಟ್ಟಿನೊಳಗೆ ಇವತ್ತು ಸದ್ಯಕ್ಕೆಲ್ಲ ನನಗೇನು ವೇದಿಕೆ ಬರ್ತಕ್ಕಂಥ ನರೇಗಲ್ ಸರ್ ಬಹಳ ಒಳ್ಳೆಯ ನನಗೆ ಸಾಥ್ ಕೊಡ್ತಾರಲ್ಲ, ಒಳ್ಳೆಯ ಸ್ನೇಹಿತರು ಏನು ಹೇಳಿದ ತಕ್ಷಣ ಇಮಿಡಿಯೇಟ್ ಅವರೆಲ್ಲ ಯಾಕಂದ್ರೆ ಒಂದು ನಮ್ದು ಉದ್ದೇಶ ಹೆಚ್ಚು ಜನ ಕೊಡಬೇಕು, ಒಳ್ಳೆಯ ಕಾರ್ಯಕ್ರಮ ಆಗ್ಬೇಕಂತಕ್ಕಂಥ ನಿಟ್ಟಿನೊಳಗೆ ಅವ್ರ ಸಹಾಯ ಸಹಕಾರ ಕೊಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಧಾರವಾಡ ತಾಲೂಕಿನ ಎಲ್ಲರೂ ಪದಾಧಿಕಾರಿಗಳು ನಮ್ಮ ಜೊತೆಗೆ ಮಗಲಕೋಟೆ ಸಹೋದರಿ ನೋಡಿ ಇಷ್ಟು ನನಗೆ ಖುಷಿ ಅನ್ನಿಸ್ತದೆ. ಅವ್ರ ತಂದೆಯ ಒಬ್ಬ ಒಳ್ಳೆಯ ಸಾಹಿತಿಗಳು, ತಂದೆಯವರು ಇಷ್ಟು ಚೆನ್ನಾಗಿ ಅವರು ಕಾರ್ಯಕ್ರಮ ಮಾಡಿದ್ರು ವಿದ್ಯಾವಸ್ಥೆಗಳಲ್ಲಿ. ನಿಜಕ್ಕೂ ಇಂಥ ಮಗಳನ್ನು ಮತ್ತು ಅಂಥ ತಂದೆಯನ್ನು ಪಡ್ಕೊಂಡ್ರೆ ಇವ್ರದ್ದನ್ನ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಪಡ್ಕೊಳ್ಳೋಂಥ ಬಹಳ ಮುಖ್ಯ. ನಮ್ಮ ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳೇ ಇರ್ಬೋದು, ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಸಾಕದೆ, ಒಳ್ಳೆ ಹೆಂಡತಿ ಇದ್ರೆ ಅದು ನಮ್ಮ ಜೀವನಕ್ಕೆ ಸಕ್ಸಸ್ ಆಗಲ್ಲ. ಹೀಗಾಗಿ ನಾನು ಸಕ್ಸಸ್ ಆಗ್ಬೇಕಾದ್ರೆ ನಮ್ಮ ಮನೆಯವ್ರ ಕಾರ್ಯ. ಯಾಕಂದ್ರೆ ನಾನು ಇದು ಹೇಳ್ಬೇಕು, ಒಂದು ಎಕ್ಸಾಂಪಲ್ ಅಲ್ಲ, ನಾಯಕರಿ ನಾನು ದೊಡ್ಡ ಅವರು ನೋಡ್ರಿ ಸಣ್ಣ ವ್ಯಕ್ತಿ ಅಲ್ಲ, MLA ಮಗಳಾಗಿ ಅಂತ ನೋಡು ಕುಂದಗೋಳ ತಾಲೂಕು ಅತ್ಯಂತ ಪಾಪ್ಯುಲರ್. ಈಗೆಲ್ಲ ಕುಂದಗೋಳ ತಾಲೂಕು BA ಉಪ್ಪಿಟ್ಟು ಅತ್ಯಂತ ಆಗಿನ ಕಾಲದಲ್ಲಿ ಬಹಳ ಒಬ್ಬ ಒಳ್ಳೆಯ ಸಜ್ಜನ ರಾಜಕಾರಣಿ ಅಂತವಳು ಮಾಡಿಕೊಂಡು ನಾನು ಪುಣ್ಯ. ಮತ್ತು ಅವಳ ಇಬ್ಬರು ಒಬ್ಬರಿಗೊಬ್ಬರು ಹೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಕುಟುಂಬದ ಬಗ್ಗೆ ಹೇಳ್ತಾನೆ. ಈ ರೀತಿಯಾಗಿ ಗಂಡ ಹೆಂಡತಿ ಜೀವನ ಇರಬೇಕು ನೋಡಿ. ಇಷ್ಟೆಲ್ಲ ನನಗೆ ಸಹಾಯ ಸಹಕಾರ ಕೊಡ್ತಕ್ಕಂಥದ್ದು ಅವಳ ಒಂದು ಸಹಾಯ ಸಹಕಾರ ಮತ್ತು ಅವಳ ನಂಬಿಕೆ ಇದೆ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮ್ಮ ನಡೆ ನುಡಿ ಚಲೋ ಇದ್ರೆ ಯಾವ ಹೆಣ್ಮಕ್ಳು ಮಾಡೋದಿಲ್ಲ. ನೀವು ಭಾಷಣ ಮಾಡ್ಕೊಂಡು ಏನಾರ ಎಣ್ಣೆ ಹೊಡೆದ ಅಥವಾ ಯಾವ್ದು ರಿಸ್ಪೆಕ್ಟ್ ಆಗಿದ್ರೆ ಅವಾಗ ಚಲೋ ಆಗ್ತಾವ. ನಾನು ಹೇಳೋ ಉದ್ದೇಶ ಅಂದ್ರೆ ಜಗಳದಲ್ಲಿ ನಮ್ಮ ನಡೆ. ಯಾಕಂದ್ರೆ ಇವತ್ತು ಬಸವಣ್ಣವರ ಬಸವ ಜಯಂತಿ ಕಾರ್ಯಕ್ರಮ ಏನಾದರೂ ಮಾಡಿದ್ರೆ ಅದೊಂದು ಪಾಪಕ್ಕೆ ಹೋಗ್ತಾವಲ್ಲ. ಅವೊಬ್ಬ ಹೆಣ್ಮಗಳಿಗೆ ಮೋಸ ಮಾಡಿದರೆ ಅವಳಿಗೆ ಒಂದು ಮನಸ್ಸು ನೋಸಿದರೆ ಇದು ಹುಟ್ಟಿದ್ದಕ್ಕೂ ಅದು ಅನರ್ಥ ಅಂತ ಹೇಳ್ಬೋದು. ಹೀಗಾಗಿ ನಾವು ಹುಟ್ಟಿದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾವುದೇ, ಯಾಕಂದ್ರೆ ಬಸವಣ್ಣನ ಬಗ್ಗೆ ನಾವು ಮಾತಾಡ್ತೇವೆ ಅಂದ್ರೆ ಆ ಬಸವಣ್ಣನ ಕೆಲವಷ್ಟು ವಿಚಾರಗಳನ್ನು 100-100 ಆಗ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಆಗ್ಬೇಕು. ಈ ರೀತಿಯಾಗಿ ನಾವು ಹೇಳೋ ಉದ್ದೇಶಿಸಿದ್ರೆ ಬಂಧು ಬಳಗ ಸಮಾಜ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ರಂಜಾನ್ ದರ್ಗಾ ಹೇಳ್ತಕ್ಕಂಥದ್ರೊಳಗ ನಾವು ತಾರತಮ್ಯ ಮಾಡಿಕೋಬಾರ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ನಾನು ಮತ್ತೆ ಹೇಳ್ತಾ ಒಟ್ಟಿಗೆ ಈ ರೀತಿಯಾಗಿ ನಾನು ಇನ್ನೊಬ್ಬ ನನ್ನ ಸ್ನೇಹಿತ ಒಬ್ಬ ನೋಡ್ರಲ್ಲ, ಈಗ ನಾನು ಅತಿಥಿಯಾಗಿ ನನ್ನ ಕರೆದಿ ನಿಜಕ್ಕೂ ಅವ್ರಿಗೆ ಇಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಇದು ಡಾಕ್ಟರೇಟ್ ಅವ್ರಲ್ಲ, ಡಾಕ್ಟರ್ ರಾಜೇಶ್ ಸಾಹೇಬ್ ಖಾದರ್ ನಾಯ್ಕರ್ ಅಂತೇಳಿ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ. ನಾವೆಲ್ಲ ನನ್ನ ಊರು ಸೇರ್ಕೋಳ ಅವ್ರ ಗುಂಗೋಳ ಮರಬ್ ಹಚ್ಕೊಳಕತ್ತ ನಾವು SSLC 78 ಆಗಿದ್ದು. ಈ ಗಾಟ್ ಫಸ್ಟ್ ಟು ದ ಸ್ಕೂಲ್. ನಮ್ಮ ಒಂದು ಮರಬದ ನಮ್ಮ ಏನು ಹುಡ್ಗೇರಿ ಮೇಡಮ್ ಸದ್ಯಕ ಅವ್ರ ತಂದೆಯವರು ಮರಬದ ಗ್ರಾಮದವ್ರು. ನಾ ಹೇಳೋ ಉದ್ದೇಶ ಅಂದ್ರೆ ಮರಬ ಗ್ರಾಮದಲ್ಲಿ ನಾವೆಲ್ಲ ಅಧ್ಯಯನ ಮಾಡಿದ್ರು. ಅಲ್ಲೆಲ್ಲ ವಾಲಿಬಾಲ್, ಕಬಡ್ಡಿ ಎಲ್ಲ ನಮ್ಮ ಮೇಡಮ್ ಎಲ್ಲ ಈ ರೀತಿಯಾಗಿ ನನಗೆ ಅತ್ಯಂತ ನನ್ನ ಗೆಳೆಯರೊಳಗ ಅತಿ ಹೆಚ್ಚು ನನಗೆ ನಂಬಿಕೆ ಅಥವಾ ಇದ್ದದ್ದು ನಮ್ಮ ಡಾಕ್ಟರ್ RB ಖಾದರ್ ನಾಯ್ಕರ್. ಎಲ್ಲೇ ಇದ್ದಾಗ ಹೇಳ್ತಾರಲ್ಲ, ಫಸ್ಟ್ ಅವ ಇಟಿಗೆ ಸೆಕೆಂಡ್ ನಾನು ಥರ್ಡ್ ಅಂತ ಹೇಳ್ತೇವೆ ನಾವು.
ಈ ರೀತಿಯಾಗಿ ಡಾಕ್ಟರ್ ಅರ್ವಿ ಖಾದರ್ ನಾಯ್ಕರ್ ಹೇಳ್ತಾ ಇದ್ದೀನಿ. ಇಷ್ಟು ನಾನು ಬಹಳ ಸಲ ನಾನು ಇವನ್ ನಮ್ಮ ಕಾಲೇಜ್ ನಮ್ಮ ಮಕ್ಕಳ ಕ್ಲಾಸ್ ಟೆಲ್ಲಿಂಗ್ ಮೆನಿ ಟೈಮ್ಸ್ ಈಸ್ ಎಕ್ಸಾಂಪಲ್ ನೋಡ್ರಲ್ಲ. 4ನೇ ಇದ್ದಾಗ ಈ ಲಾಸ್ಟ್ ಈಸ್ ಫಾದರ್ ಅಂಡ್ ಮದರ್. 4th ಸ್ಟ್ಯಾಂಡರ್ಡ್ ತಂದೆ ತಾಯಿ ಕಳ್ಕೊಂಡಿಲ್ಲ. ಆಮೇಲೆ ಅಮ್ಮ ಇದ್ಲು, ಅಮ್ಮ ಕೂಲಿ ಮಾಡಿ ಕೆಲಸ ಮಾಡ್ತಾ ಇದ್ಲು. ಅಮ್ಮ ಪಿಲಿಸಿದ ಅಕ್ಕಿ ತೀರ್ಕೊಂಡು ಹೋಗ್ಲೈಕ್ ಅಲ್ಲಿ ಹಾಸ್ಟೆಲ್ ಕಾಲೇಜಾಗ ಇದ್ಕೊಂಡು ಮತ್ತೆ BCM ಹಾಸ್ಟೆಲ್ ಇದ್ಕೊಂಡು ಹುಬ್ಬಳ್ಳಿಲಿ ಅವರು ರಿಲೇಷನ್ ಹೆಲ್ಪ್ ಮಾಡ್ಕೊಂಡು BE ಸೀಟ್ ತಗೋಬೇಕಾದ್ರೆ ಎಷ್ಟೋ ಜನ ಹೆಲ್ಪ್ ಮಾಡಿದಾರೆ. ನಾ ಹೇಳೋ ಉದ್ದೇಶ ಅಂದ್ರೆ ಅಂತದ BE ಮುಗಿಸ್ಕೊಂಡು MTech ರೂರ್ಗಿ ಒಳಗೆ ಮಾಡಿದ, ಆಮೇಲೆ PhD ಡೆಲ್ಲಿ ಒಳಗೆ ಮಾಡಿದ. ಆಮೇಲೆ ನೋಡಿ ಬಸವೇಶ್ವರ ಬಾಗಲಕೋಟೆ ಇಂಜಿನಿಯರ್ ಕಾಲೇಜ್ ಒಳಗೆ ಈ ಬಿಲಾಂಗ್ಸ್ ಟು ಮುಸ್ಲಿಂ ಮದರ್ಸದಕ MP ನಾಡಗೌಡ ಬಿಕಾಸ್ ಆಫ್ ಹಿಸ್ ನಾಲೆಜ್ ಅಂಡ್ ಟ್ಯಾಲೆಂಟ್ ಅಪಾಯಿಂಟೆಡ್ ಹಿಮ್ ವಿದೌಟ್ ಎನಿ ಡೊನೇಷನ್. ಇಂಥ ಒಬ್ಬ ಗೆಳೆಯರನ್ನು ಪಡ್ಕೊಂಡು ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಬಾವಿಕಟ್ಟಿ ಸರ್ ನಾನು ಹೇಳ್ತಾ ಇದ್ದ ಹೇಳಲ್ಲ ಇವ್ರು ನೋಡಿ ನಾನು ಇವ್ರ ಭಾಷಣ ಇಷ್ಟು ಒಳ್ಳೆಯ ಒಬ್ಬ ಖ್ಯಾತ ಗಣಿತ ಶಾಸ್ತ್ರಜ್ಞರು. ಅವ್ರು ಭಾಷಣ ಮಾಡೋರ್ನ ಕೇಳಿ ಸರ್ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಅಂತ ಅವ್ರ ತಂದೆ DDP ಆಫೀಸರ್ ಪ್ಯೂನ್ ಇದ್ದಾರಂತ. ನಮ್ಮ ಸಿಪಾಯಿ ಇದ್ದವ್ರು ಇವ್ರ ತಂದೆಯವರು DDP ಸಿಪಾಯಿ ಇದ್ದವ್ರು, ಸಿಪಾಯಿ ಮಗ ಇಷ್ಟು ಒಬ್ಬ ಶಿಕ್ಷಣ ತಂದೆ ಆಗ್ಬೇಕಾದ್ರೆ ನಿಜಕ್ಕೂ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು ನನಗೆ ಹಿಂಗೆ ಹೇಳ್ತಾರೆ ಇಲ್ಲಿ ನಮ್ಮ ತಂದೆಯವ್ರು ಸಿದಕ ಆಫೀಸಿಂದ ಬಂದು ನನಗೆ ಸಾಲಿ ಕಲಿಸ್ತಾ ಇದ್ರು. ಒಬ್ಬ ಸಿಪಾಯಿ ಇದ್ದಂಥ ವ್ಯಕ್ತಿ ಮಕ್ಕಳಿಗೆ ಯಾವ ರೀತಿ ಇದು ಕೊಟ್ಟರೆ ಇಂಥ ಒಂದು ನಾ ಹೇಳೋ ಉದ್ದೇಶ ಅದಾರೆ. ಈ ರೀತಿಯಾದಂಥ ನನ್ನ ಗೆಳೆಯರು ನನ್ನ ಇದಕ್ಕೂ ಇಂಥವ್ರೆಲ್ಲ ನನಗೆ ಆಗಬೇಕು. ಮಗಳು ಸದ್ಯಕ್ಕೆಲ್ಲ IIT ಒಳಗೆ ಧಾರವಾಡದಲ್ಲಿ PhD ಮಾಡ್ಕೊಂಡು ಈಗ ನಾವು ಹೈದರಾಬಾದ್ ಅಪಾಯಿಂಟ್ ಆಗಿದೆ. ಗೊತ್ತಿದೆ IIT PhD TG ಅಲ್ಲ ಅವಳೆಲ್ಲ ಇಂತಹ ಒಬ್ಬ ಇನ್ನೊಬ್ಬರು ಡೆಂಟಿಸ್ಟ್ ಅಂತ ಮಗ ಸದ್ಯ ಕನ್ನಡದಲ್ಲಿ ಇದ್ದಾನೆ. ಈ ರೀತಿಯಾಗಿ ಒಬ್ಬ ಸ್ನೇಹಿತನ್ನು ಪಡ್ಕೊಂಡು ನಿಜಕ್ಕೂ ಒಳ್ಳೆ ಹಾಕಿದ್ದ ಬೇಡ ಅಂದ್ರೆ ಏನೋ ಬೆಳಿಗ್ಗೆ ದಿವಸ ನಾನು ಇಟ್ಟಿಗೆ 3 ಮಂದಿ ಕುಡ್ಕೊಂಡು ತೋಳಣಿಕೆರೆಗೆ 2 ರೌಂಡ್ ಹೋಗೋದು. ನಾವು ಹೋಗೋಣ ನಮ್ಗೆ ಸುಖ ಸಂತೋಷ ಹಂಚ್ಬೋದು. ಇಷ್ಟ ಯಾಕಂದ್ರೆ ಇಷ್ಟೆಲ್ಲ ಇಂತಹ ಒಂದು ಸ್ನೇಹಿತರಿದ್ದಾಗ ನಮ್ಮೆಲ್ಲ ಒಳ್ಳೆಗಳ ಕೆಲಸ ಆಗ್ತಾವ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಲ್ಲಿ ಬಹಳಷ್ಟು ಜನ ಸಹೋದರಿಯರು ಎಲ್ಲ ಕವನ ವಾಚನ ಮಾಡ್ತಾರೆ, ಕವನ ಗಾಯನ ಮಾಡ್ತಾರಪ್ಪ. ಏನು ವಚನ ಹೇಳಿದ್ರಿ ವಚನದಾಗ ನಡ್ಕೋರಂತ ಅಷ್ಟೇ ಸಾಕು. ಈಗ ಹೇಳೋದೊಂದು ಮಾಡೋದಾವ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆಧರಿಸಬೇಕ ನಮ್ಮ ಇರಬೇಕು. ಎಷ್ಟೇ ಎದುರಿಸಬೇಕ ನಮ್ಮ ಇಂದ್ರಿಯಗಳನ್ನ ಹತೋಟಿಗೆ ಇಡಬೇಕಲ್ಲ. ಮನಸ್ಸು ಚಂಚಲ ಮನಸ್ಸದಾಯ್ತು ಎಷ್ಟೆಷ್ಟೋ ಇದಕ್ಕೆಲ್ಲ ಹೋಗತ್ತಲ್ಲ. ಎಷ್ಟೇ ಎದುರಿಸಬೇಕ ಆ ಮನಸ್ಸುಗಳನ್ನು ಇಂದ್ರಿಯಗಳನ್ನು ಹತೋಟಿಗೆ ಇಟ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕವಾಗಿ ಪಡ್ಕೋಬೇಕು. ಇಲ್ಲದೇ ಇರತಕ್ಕಂತೆ ಬಹಳಷ್ಟು ನಾವು ಏನು ಮಾಡಿದ್ರೆ ಮುಗಿತಿ. ಹೀಗಾಗಿ ಇಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹಂಗ ಇದ್ದಾರೆ. ಆ ಬಸವಣ್ಣನ ಒಂದು ವಚನಗಳನ್ನು ಚೆನ್ನಾಗಿ ಗಾಯನ ಮಾಡಿದ್ರೆ ವಾಸನೆ ಮಾಡ್ತಾರೆ. ಆ ರೀತಿಯಾಗಿ ನಾವು ಹೇಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಿನಲ್ಲಿ ಇರ್ತಕ್ಕಂಥ ಇಲ್ಲಿ ನಮ್ಮ ಎಲ್ಲ ಹೇಳಿ ನಮ್ಮ ಕೌಜಲ್ ಸರ್ ಅಂದ್ರೆ ನಮ್ಮ ಅಗ್ರಿ ಇದ್ದಂಗೆಲ್ಲ ಒಂದು ಎನ್ಸೈಕ್ಲೋಪೀಡಿಯಾ ಅಥವಾ ಒಂದು ಡಿಕ್ಷನರಿ ಇದ್ದಾಗ ಏನು ಹೇಳಿದ್ರೆ ಅಂತ ಒಂದು ಅವರ ಒಂದು ಸಹಾಯ ಸಹಕರಿಸಲು ಮಾಡ್ತೇವೆ. ನಮ್ಮ ಪೂಜ್ಯರ್ ಸದಕ್ಕೆ ನೋಡ್ಲ ಇಳ್ಕಲ್ದಿಂದ ಏನೋ ಒಂದು ನೋಡ್ಕೊಂಡು ಪೇಪರ್ದಲ್ಲಿ ತಮ್ಮ ಅವರು ಸದಕ್ಕೆ ಒಂದೇನೋ ಒಂದು ವಾಚನ ಮಾಡಿದ್ರು. ಅದೇ ವಚನ ಮತ್ತು ಗಾಯನವನ್ನು ಮಾಡಿದ್ರು. ಒಟ್ಟಿನಲ್ಲಿ ನಾವೆಲ್ಲ ನಾನು ಸದಕ್ಕೆ ನೋಡಿದ್ರೆ ನನಗೆ ನಮ್ಮ ಗದಿಗಿನ ಸ್ವಾಮಿಗಳು ನಮ್ಮ ಸಿದ್ದರಾಮ ಏನು ತೋಟದ ಮಹಾಸ್ವಾಮಿಗಳು ನನಗೆ ಸಿದಕ ಅವತ್ತು ಸೋಮವಾರ ದಿವಸ ಅನುಭವ ಇದರ ಶಿವಾನುಭವ ಗೋಷ್ಠಿ ಮಾಡಿ ಬಾ ಅಂತ ಹೇಳಿದ್ರೆ ನನಗೆ ಏನು ಬೇಡ. ಈ ರೀತಿಯಾಗಿ ನನ್ನ ಒಂದು ಗದಿಗಿನ ಒಂದು ಮಠದಲ್ಲಿ ಸಿದಕ ಏನೋ ಕೆಲವಷ್ಟು ವಚನಗಳ ಬಗ್ಗೆ ಸಿದಕ ನಮ್ಮ ದರ್ಗಾದ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಅವಕಾಶ ಸಿಕ್ಕಾಗಂತೇಳಿ ಒಂದು 2-3 ವಚನ ಹೇಳಿದ್ವಿ. ಕಾಯಕವೇ ಕೈಲಾಸ ಆಗಲಿ ಎಲ್ಲರೂ ಹೇಳಿ ದೇವನೊಬ್ಬ ನಾಮ ಹಲವು, ಆಮೇಲೆ ನುಡಿದಂತೆ ನಡಿಬೇಕು, ದೈವೇ ಧರ್ಮದ ಮೂಲವಾಗಿ ಎಲ್ಲರ ಬಗ್ಗೆ ಧ್ಯೇಯ ಇರಬೇಕಲ್ಲ. ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರ ಇರ್ಬೇಕಲ್ಲ. ಆ ನಿಟ್ಟಿನೊಳಗೆ ಕಳಬೇಡ ಕೊಲಬೇಡ ಅಂತಕ್ಕಂಥದ್ದು ವಿಷಯ ನುಡಿಯಲು ಬೇಡ. ಆಮೇಲೆ ಮುನಿಯ ಬೇಡ, ಆಮೇಲೆ ಅನ್ಯರಿಗೆ ಅಸಹ್ಯ ಪಡಬೇಡ, ನೋಡಲ್ಲ ಗಿರಿದಾಗಿ ಕಣ್ಣ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥದ್ದು ಇದಂತಿ ನನಗೆ ಪರಸ್ತ್ರೀ ಸಂಘ ನಿಷೇಧತ್ವ. ನೋಡ್ಲಿ ನಮ್ಗೆಲ್ಲ ಹೆಂಗೆ ನೋಡ್ಬೇಕಂದ್ರೆ ನಿಮ್ಮ ತಾಯಿಯಾಗಿ ನೋಡ್ಬೇಕಲ್ಲ. ಎಷ್ಟೋ ಸಲ ಕಾಲೇಜ್ ವುಮೆನ್ಸ್ ಕಾಲೇಜ್ ಅಂದು 32 ವರ್ಷ ವಿದೌಟ್ ಎನಿ ಬ್ಲ್ಯಾಕ್ ಸ್ಪಾಟ್ ದಾಟ್ ಬಂದಿವಲ್ಲ. ಯಾಕೆ ಆ ಒಂದು ಯಂಗ್ ವಯಸ್ಸಿನವಾಗಿ ಇವನ್ನೆಲ್ಲ ನಾವು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇದೇ ರೀತಿಯಾಗಿ ನಮ್ಮ ಪ್ರತಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ಸಲ ನೋಡಿ 114 ದತ್ತಿದ್ದಾರೆ ಎಷ್ಟು ಬಂದಲ್ಲ. ಈಗ ಲಾಸ್ಟ್ 94 ಇದ್ದು 114 ಆಗ್ಯಾವ. ಒಟ್ಟಿನಲ್ಲಿ 125 ಮಾಡೇ ಮಾಡ್ತೇನೆ. ನಾನು ಅವಧಿ ಮುಗಿದ ನಾನು ಅಧಿಕಾರ ವಹಿಸ್ಕೊಂಡು ಕೇವಲ 20 ದತ್ತಿದ್ದು ಸರ್ ಪಳ್ಳಿ ಕುಲ್ಕರ್ ಸರ್. ಈಗ 105 ದತ್ತಿ ಮಾಡ್ತೇನೆ. ಒಟ್ಟಿನಲ್ಲಿ ಹೆಂಗಾದ್ರು ಮಾಡಿ 125 ದತ್ತಿ ಮಾಡಿಸಿ ಈ ಒಂದು ಸೇವೆಯನ್ನು ಮುಗಿಸಿ ಮತ್ತೆ ಮುಂದೆ ನಮ್ಮ ಬೇರೆ ಕೆಲಸ ಮಾಡುವಂತ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವನಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ.
ನಿಮ್ಮ ಶರಣರ ಪಾದವನಲ್ಲದೆ ಅನ್ಯ ವಿಷಯ ಕೆಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and leisure venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.